ಕೊರಗದಿರು ಮಗಳೇ, ನಮ್ಮ ಯೇಸು ಕೈ ಬಿಡಲಾರ, ನಿಮ್ಮ ಯೇಸು ಕೈ ಬಿಡಲಾರ. ನೆನಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು, ನಡೆದದ ನೆನಸಿ ಕೊರಗದಿರು, ನಡೆದನ್ನು ಮರೆತು ಬಿಡು. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ, ಹಿಂದೆ ನೀ ಕಾಣುವೆ. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿನಗೆಂದು ನೀಡನು, ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡನು. ಸಹಿಸಲು ನಿನಗೆ ಬಲ ಕೊಡುವ, ತಪ್ಪಲು ದಾರಿ ತೋರುವ, ತಪ್ಪಲು ದಾರಿ ತೋರುವ. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಎದರು ದಹಿಸಿ ಹೋಗಲಾರೆ, ಅಗ್ನಿಯ ಮೇಲೆ, ಅಗ್ನಿಯ ಮೇಲೆ ನಡೆದರು ದಹಿಸಿ ಹೋಗಲಾರೆ. ನದಿಗಳನ್ನು ನೀ ದಾಟಿದರು ಮುಳುಗಿ ಹೋಗಲಾರೆ, ಮುಳುಗಿ ಹೋಗಲಾರೆ. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕೊರಗದಿರು ಮಗನೇ, ಕೊರಗದಿರು ಮಗಳೇ, ಕೊರಗದಿರು ಮಗನೇ, ಕೊರಗದಿರು ಮಗಳೇ, ನಿಮ್ಮ ಯೇಸು ಕೈ ಬಿಡಲಾರ, ನಿಮ್ಮ ಯೇಸು ಕೈ ಬಿಡಲಾರ. ಹೌದು ರಾಜ, ನಿಮ್ಮ ದಿನವು ಸಮಾಪ್ತವಾಗಿದೆ. ಹಲ್ಲೆಲೂಯಾ. ಇಂದಿನಿಂದ ಪ್ರತಿದಿನ ಪ್ರತಿಕ್ಷಣ ಕರ್ತನ ಸಂತೋಷವನ್ನು, ಆ ಹರ್ಷಗಳನ್ನು, ಆತನ ರಮಣೀಯವಾದಂಥ ಪ್ರಸನ್ನತೆಯನ್ನು ನೀವು ಖಂಡಿತವಾಗಿ ಅನುಭವಿಸುವಿರಿ. ನಿಮ್ಮ ರೋಗದ ದಿನಗಳು ಸಮಾಪ್ತವಾದವು, ನಿಮ್ಮ ಕಣ್ಣೀರಿನ ದಿನಗಳು ಸಮಾಪ್ತವಾದವು, ನಿಮ್ಮ ದುಃಖ ದಿನಗಳು ಸಮಾಪ್ತವಾದವು. ಹೌದು ಕರ್ತನೇ, ನಿನಗೆ ಸ್ತೋತ್ರ ರಾಜ. ನನ್ನನ್ನು ವೀಕ್ಷಿಸುತ್ತಿರ್ತಕ್ಕಂಥ ನನ್ನ ಎಲ್ಲ ಪ್ರಿಯ ನನ್ನ ಸ್ನೇಹಿತರೆ, ನನ್ನ ಸಹೋದರಿ ಸಹೋದರರೇ ಮತ್ತು ಮಹಿಳೆಯರೇ, ಮಹನೀಯರೇ, ನಾನು ನಿಮ್ಮೆಲ್ಲರನ್ನು ಈ ಒಂದು ಸುವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಸುಸಂದೇಶ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಹಲ್ಲೆಲೂಯಾ. ನಿಮಗೆ ಪೂರ್ಣ ಸುಸಂದೇಶ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ನಿಮ್ಮನ್ನು ನಿಜವಾಗಲೂ ಇವತ್ತು ತನ್ನ ವಾಕ್ಯಗಳಿಂದ ಸಂಧಿಸತಕ್ಕಂಥನಾಗಿದ್ದಾನೆ. ಓ ದೇವಾದಿ ದೇವನೇ, ನಿನಗೆ ಸ್ತೋತ್ರ ರಾಜ. ಹೌದು, ಆತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡತಕ್ಕಂಥನು. ಗಾಡ್ ಈಸ್ ಗುಡ್ ಆ್ಯಂಡ್ ಗಾಡ್ ವಾಸ್ ಗುಡ್ ಆ್ಯಂಡ್ ಗಾಡ್ ವಿಲ್ ಬಿ ಆಲ್ವೇಸ್ ಗುಡ್ ಟು ಅಸ್. ದೇವರು ಒಳ್ಳೆಯವರಾಗಿದ್ದಾರೆ, ಒಳ್ಳೆಯವರಾಗಿದ್ದರು ಮತ್ತು ಒಳ್ಳೆಯವರಾಗಿರುವರು. ಆತನು ಯಾವತ್ತೂ ಒಳ್ಳೆಯ ಮಾಡತಕ್ಕಂಥವನು. ಇವತ್ತು ಮತ್ತು ತಿರುಗಿ ನಾವು ಸುಮಾರು ಈಗ 9ನೇ ಎಲ್ ಶಡಾಯ್ ಗುಡ್ ನ್ಯೂಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.
ನೀವೆಲ್ಲರೂ ಎಷ್ಟೋ ಕಾತುರತೆಯಿಂದ, ಆಸಕ್ತಿಯಿಂದ ಮತ್ತು ಎಷ್ಟೋ ಬಯಕೆಯಿಂದ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಎಲ್ಲರೂ ಈ ಒಂದು ನಿಮ್ಮ ಮಾಧ್ಯಮದ ಮೂಲಕವಾಗಿ ನಾನು ನಿಮ್ಮ ಮನೆಯಲ್ಲಿ, ನಿಮ್ಮ ಕೈಯಲ್ಲಿ, ನಿಮ್ಮ ಕಣ್ಣಿನ ಮುಂದೆ ಬರತಕ್ಕಂಥ ಒಂದು ಸೌಭಾಗ್ಯವನ್ನು ನೀಡಿರತಕ್ಕಂಥ ಈ ಮಾಧ್ಯಮವನ್ನು ಕೊಟ್ಟಿರ್ತಕ್ಕಂಥ ಆ ದೇವರಿಗೆ ನಾನು ಕೃತಜ್ಞತೆ ಸ್ತುತಿಗಳನ್ನು ಸಲ್ಲಿಸುತ್ತಾ, ಮತ್ತು ವೀಕ್ಷಿಸ್ತಿರ್ತಕ್ಕಂಥ ಪ್ರತಿಯೊಂದು ನೇರ ಪ್ರಸಾರವನ್ನು ವೀಕ್ಷಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರೂ ಮತ್ತು ನೇರ ಪ್ರಸಾರ ಆದ ನಂತರನೂ ನೀವು ನನ್ನ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ಒಳ್ಳೆಯವನು. ಎಲ್ ಶಡಾಯ್ ವಾಲ್ಯೂಮ್ 9ಗೆ ನಾವು ಬಂದಿದ್ದೇವೆ. ಎಲ್ ಶಡಾಯ್ ವಾಲ್ಯೂಮ್ 9ಗೆ ನಾವು ಬಂದಿದ್ದೇವೆ. ಇಲ್ಲೇ ದೇವರ ಸುವಾರ್ತೆಯನ್ನು ನಾವು ಕೇಳಲಿಕ್ಕಿದ್ದೀವಿ. ಅದ್ಭುತವಾದಂಥ ದೇವರ ಸುವಾರ್ತೆಯನ್ನು ನಾವು ಕೇಳಲಿಕ್ಕಿದ್ದೀವಿ. ಅದು ಏನಂದರೆ, ನಾನು ಕಳೆದ ಎಪಿಸೋಡ್ನಲ್ಲಿ, ಅಂದರೆ ಕಳೆದ ವಾಲ್ಯೂಮ್ನಲ್ಲಿ ನಾನು ಏದೇನ್ ತೋಟದ ವಿಷಯದಲ್ಲಿ, ಏದೇನ್ ತೋಟವನ್ನು ಕಳ್ಕೊಂಡ್ರು. ಯಾರು ಕಳ್ಕೊಂಡ್ರು? ಏದೇನ್ ತೋಟದವ್ರು ಕಳ್ಕೊಂಡು ಮತ್ತು ತೋಟವನ್ನು ಕಳ್ಕೊಂಡು ಇವೆಲ್ಲ ಕಳ್ಕೊಂಡು ಮಾಡಿದರು. ಆದರೆ ಒಂದು ಸಂಗತಿ ಏನಂದರೆ, ಕಳ್ಕೊಂಡು ಬಿಟ್ಟಿದ್ರು. ಆದರೆ ಅಬ್ರಾಮನು, ಈಸಾಕನು, ಯಾಕೋಬನಿಗೆ ಮತ್ತು ತಿರುಗಿ ಅದು ದೊರಕುವಂತೆ ಮಾಡಿದನು. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಅದಕ್ಕಾಗಿ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಮತ್ತು ದೊರಕುವಂತೆ ಮಾಡಿದನು. ಹಾಗೆ ನಾವಿದನ್ನು ಗಮನಿಸ್ತಾ ಇದ್ದೇವೆ ದೇವರ ಮಕ್ಕಳೇ. ವಿಶೇಷವಾಗಿ ನೇರ ಪ್ರಸಾರದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇನಲ್ಲ, ಒಳ್ಳೆಯ ಸಂಗತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ದೇವರ ಮಕ್ಕಳೇ, ಇಲ್ಲೇ ನಾವು ಗಮನಿಸ್ತಕ್ಕಂಥ ಅನೇಕ ಕಾಳು ಸೂಕ್ಷ್ಮವಾಗಿ, ಸ್ಪಷ್ಟವಾಗಿ ನೋಡಿ, ಗಮನಿಸಿ ಅದನ್ನು ತಿಳ್ಕೊಳ್ಳೋಣ. ಯಾಕಂದರೆ ದೇವರು ಮನುಷ್ಯನಿಗೆ ಪರಲೋಕವನ್ನು ವಾಗ್ದಾನ ಮಾಡಲಿಲ್ಲ. ಆತನಿಗೆ, ಮಾನವನಿಗೆ ಬದುಕು ದಿನಗಳೆಲ್ಲ ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಆನಂದ, ಹರ್ಷ ಇದು ವಾಗ್ದಾನವಾಗಿದೆ. ತೀರಿದಂಥ ಪರದೇಶಿ ಖಚಿತ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೊಂಡಿರತಕ್ಕಂಥ ಎಲ್ಲರೂ ಒಂದು ವೇಳೆ ಮರಣಿಸಿದರೆ ಕ್ರಿಸ್ತನಲ್ಲಿ, ಅವರು ಪರದೇಶಿಗೆ ತಪ್ಪದೇ ತಲುಪ್ತಾರೆ. ತದನಂತರ ಎರಡನೇ ಆಗಮನ, ಆಮೇಲೆ ತೀರ್ಪು. ಪ್ರಕಟಣೆ 21ರಲ್ಲಿ ನಾವು ನೋಡ್ತೇವೆ ತೀರ್ಪು ಆದಮೇಲೆ ಹೊಸ ಆಕಾಶ, ಹೊಸ ಭೂಮಿ ಇವುಗಳೆಲ್ಲ ಉಂಟಾಗಿದ್ದ ನಂತರ ಅವರೆಲ್ಲರೂ ಎಲ್ಲಿ ಬಂದು ಸೇರಬೇಕು? ಮತ್ತು ತಿರುಗಿ ಪರದೇಶಿಯಿಂದ ಹೊಸ ಆಕಾಶ, ಹೊಸ ಭೂಮಿಗೆ, ಎಲ್ಲಿ ಕಣ್ಣೀರಿಲ್ಲ, ದುಃಖಗಳಿಲ್ಲ, ಬಾಧೆಗಳಿಲ್ಲ, ಆ ಒಂದು ಭೂಮಿಗೆ ಸೇರಬೇಕು. ಸಹಸ್ರ ವರ್ಷ ಪರಿಪಾಲನೆ ಎಂಬುದಾಗಿ ಹೇಳ್ತೇವೆ. ಸಹಸ್ರ ವರ್ಷ ಆಳ್ವಿಕೆ, ಯೇಸು ಕ್ರಿಸ್ತನ ಸಹಸ್ರ ವರ್ಷ ಅಂದರೆ 1000 ವರ್ಷ ಆಳ್ವಿಕೆಗೆ ನಾವೆಲ್ಲರೂ ಬಂದು ಸೇರ್ತೇವೆ. ಎಲ್ಲ ಹೇಳ್ತೀರಲ್ವಿಯಾ? ಸೊ ಆದ ಕಾರಣ ಇದೆಲ್ಲರೂ ಬಂದು ಸೇರ್ತೇವೆ. ಸೇರಿದ ಕೂಡಲೇ ಇಷ್ಟೆಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ. ಸೊ ಇಂಥ ಒಂದು ಒಳ್ಳೆಯ ಕಾರ್ಯವು ಆತನು ನೆರವೇರಿಸ್ತಾ ಇದ್ದಾನೆ. ಆತನು ಅಂಥ ಒಂದು ಒಳ್ಳೆಯ ವಾಗ್ದಾನವನ್ನು ನಮಗೆ ಮಾಡಿದ್ದಾನೆ. ಈಗ ಸ್ವಲ್ಪ ನಾನು ಬೈಬಲ್ನ ವಿಷಯದಲ್ಲಿ ಬೈಬಲನ್ನು ಸ್ವಲ್ಪ ತಿಳಿದುಕೊಂಡು ಆನಂತರ ನಾವು ವಾಕ್ಯಗಳಲ್ಲಿ ಪ್ರವೇಶ ಮಾಡೋಣ. ಅದೇ ಕಾನಾನ್ ದೇಶಕ್ಕೆ ನಾನು ನಡೆಸ್ಕೊಂಡು ಹೋಗ್ತೇನೆ. ಅಲ್ಲಿ ಏದೇನ್ ತೋಟದಂಥ ಒಂದು ಸ್ಥಳ ಇದೆ, ಆ ಸ್ಥಳವನ್ನು ನಿನಗೆ ಕೊಡ್ತೇನೆ. ಮತ್ತು ಏದೇನ್ ತೋಟದಂಥ ಸ್ಥಳ ಇಲ್ಲದೆ ಬರಡು ಭೂಮಿ ಬಂದರೂ ಕೂಡ ಅದನ್ನು ಏದೇನ್ ತೋಟದಂತೆ ಮಾಡಿದಾನೆ ದೇವರು. ಓಕೆ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ರೆ, ಅಬ್ರಾಮನಿಗೆ ಎಲ್ಲಿಯೂ ಪರಲೋಕ ವಾಗ್ದಾನ ಮಾಡಲಿಲ್ಲ. ಅದಕ್ಕಾಗಿ ಅದು ಅಬ್ರಾಮನು ದೇವರ ಮಾತಿನ ಪ್ರಕಾರವಾಗಿ ನಡೆದುಕೊಳ್ತಾ ಹೋಗಿರುವುದರಿಂದ, ಆತನ ದೇವರಲ್ಲಿ ಭಯಭಕ್ತಿಯಲ್ಲಿರುವುದರಿಂದ ಆತನ ಜೀವನವೆಲ್ಲ ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಜಯದ ಮೇಲೆ ಜಯ, ಕೊನೆಗೆ ಗ್ರೇಟ್ ಅಂದರೆ ಶ್ರೇಷ್ಠನು, ಒಂದು ದೊಡ್ಡ ಚಕ್ರವರ್ತಿಗೆ ಬರ್ತಕ್ಕಂಥ ಬಿರುದು ಆತನಿಗೆ ಬಂತು. ಗ್ರೇಟ್ ಪ್ರಿನ್ಸ್, ಯು ಆರ್ ದ ಮೈಟಿ ಪ್ರಿನ್ಸ್ ಅಮಾಂಗ್ ಅಸ್ ಅಂಥೇಳಿ ಅರ್ಬಾ ರಾಷ್ಟ್ರದವರು, ಅಂದರೆ ಅರಬಿಯನ್ಸ್ ಎಲ್ಲ, ಅರ್ಬಾ ರಾಷ್ಟ್ರದವರೆಲ್ಲ ಆತನನ್ನು ಹೊಗಳಿದರು ಮತ್ತು ಹಾರೈಸಿದರು. ಅದಕ್ಕಾಗಿ ಆತನ ಗ್ರೇಟ್ ಆಗಿದ್ದಾನೆ ಕೊನೆಗೆ. ತದನಂತರ ಆತನ ಭೂಲೋಕದ ಯಾತ್ರೆಯಲ್ಲಿ ಸುಮಾರು 175 ವರ್ಷಗಳು ಬದುಕಿ ತೀರಿದ ನಂತರ ಆತನು ಪರದೇಶಿಯಲ್ಲಿ ವಿಶ್ರಮಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ಪರಲೋಕ ಅಲ್ಲ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ದೇವರ ಮಕ್ಕಳೇ. ಅದಕ್ಕಾಗಿ ಪರದೇಶಿಯಲ್ಲಿ ವಿಶ್ರಾಮ ಆದ ನಂತರ ಎರಡನೇ ಆಗಮನ ಸಮಯದಲ್ಲಿ ಮತ್ತು ತಿರುಗಿ ನಾವು ಭೂಮಿಗೆ, ಹೊಸ ಆಕಾಶ, ಹೊಸ ಭೂಮಿಗೆ ನಾವು ಬಂದು ಸೇರ್ಲಿಕ್ಕಿದೆ. ಈಗ ಬೈಬಲ್ ವಿಷಯದಲ್ಲಿ ಸ್ವಲ್ಪ ನಾನು ನಿಮಗೆ ತಿಳಿಸ್ಬೇಕು. ಯಾಕಂದರೆ ಬೈಬಲ್ ಅಂದರೆ ಒಂದು ಪದ, ಆ ಪದದ ಅರ್ಥವನ್ನು ನಾನು ನಿಮಗೆ ತಿಳಿಸ್ಬೇಕು. ಅದೇನೆಂದರೆ, ಬೈಬಲ್ ಅಂದರೆ ಪುಸ್ತಕಗಳು. ಇದು ಕಾಮನ್ ನೌನಲ್ಲಿ ಬರ್ತದೆ. ಪುಸ್ತಕಗಳು ಇದು ಸಾಮಾನ್ಯ ನಾಮಪದ. ಪುಸ್ತಕಗಳು ಯಾಕೆಂದರೆ 66 ಪುಸ್ತಕಗಳು ಒಳಗೊಂಡಿದೆ ಬೈಬಲಲ್ಲಿ. ಮತ್ತು ಅದರಲ್ಲಿ 27 ಹೊಸ ಒಡಂಬಡಿಕೆಯಲ್ಲಿ ಮತ್ತು ಮಿಕ್ಕಿದ 39 ಹಳೆ ಒಡಂಬಡಿಕೆಯಲ್ಲಿ ಇರತಕ್ಕಂಥ ಪುಸ್ತಕಗಳು. ಇದು ಪುಸ್ತಕಗಳು ಅಂತ ಇದಕ್ಕೆ ಹೆಸರು. ಆದರೆ ಬೈಬಲ್
ಕಾಮನ್ ನಾವು ನಮ್ಮದಾಗ ಹೇಳ್ತೇವೆ ಸಾಮಾನ್ಯ ನಾಮಪದ, ಆದರೆ ಇದಕ್ಕೆ ಅಂಕಿತ ನಾಮಪದ ಒಂದಿದೆ, ವಿಟ್ ಇಸ್ ಕಾಲ್ಡ್ ಪ್ರಾಪರ್ ನೌನ್ ಎಂಬುದಾಗಿ. ದಯಮಾಡಿ ಗಮನಿಸ್ಕೊಳ್ತೀರಿ, ಇಷ್ಟು ದಿನಗಳು ನಾವು ಬೈಬಲ್ ಎಂಬ ಪದಕ್ಕೆ ಒಂದು ಅಪಾರ್ಥ ಮಾಡಿಕೊಂಡಿದ್ದೇವೆ. ಯಾಕಂದರೆ ಪೂರ್ವದಲ್ಲಿರತಕ್ಕಂಥ ಅನೇಕ ನಮಗೆ ಭಕ್ತರು ಈ ರೀತಿಯಲ್ಲಿ ತಿಳಿಸಿದ್ರು, ನಾವು ಪಾಪ ಅವರಷ್ಟು ಪ್ರಯತ್ನ ಮಾಡಿದ್ರು ನಮಗೆ ಸತ್ಯವನ್ನು ತಿಳಿಸೋದಕ್ಕಾಗಿ. ಆದರೆ ಇನ್ನೂ ಸ್ಪಷ್ಟ ಮಾಡುತ್ತೇನೆ, ಬೈಬಲ್ ಅಂದರೆ ಒಂದು ಬೇಗವಾಗಿ ಹೇಳ್ಬಿಡ್ತಾರೆ ಅವರು, ಏನಂತೇಳಿ ದೇವರ ವಾಕ್ಯ ಎಂಬುದಾಗಿ. ಬೈಬಲ್ ಅಂದರೆ ಸರಳವಾದಂಥ ಶಬ್ದ, ಗ್ರಂಥಗಳು ಅಂತೇಳಿ. ಏನಂತ ಅರ್ಥ? ಗ್ರಂಥಗಳು. ಬಿಬ್ಲಿಯೋ ಅಥವಾ ಬಿಬ್ಲೋಸ್ ಅಂದರೆ ಬಹುವಚನದಲ್ಲಿ ಬರ್ತದೆ, ಗ್ರೀಕ್ ಪದದಿಂದ ಬಂದಿರತಕ್ಕಂಥ ಪದವಾಗಿ ಶಬ್ದವಾಗಿದೆ ಇದು. ಬೈಬಲ್ ಅಂದರೆ ಬಿಬ್ಲೋಸ್ ಅಥವಾ ಬಿಬ್ಲಿಯಾ ಅನ್ನೋ ಪದದಿಂದ ಬೈಬಲ್ ಅನ್ನೋ ಪದ ಬಂದಿದೆ, ಅದಕ್ಕಾಗಿ ಇದರಲ್ಲಿ ಗ್ರಂಥಗಳು ಒಳಗೊಂಡಿದೆ. ಇದು 40 ಗ್ರಂಥಕರ್ತರು ಅಂದರೆ ಲೇಖಕರು ಇದನ್ನು ಬರೆದಿದ್ದಾರೆ. ಸುಮಾರು 1600 ವರ್ಷಗಳ ಅವಧಿಯಲ್ಲಿ ಬರೆದಿರತಕ್ಕಂಥ ಇದು ಪುಸ್ತಕ. ಈ ಒಂದು ಗ್ರಂಥ, ಈ ಗ್ರಂಥಕ್ಕೆ ಅಂಕಿತ ನಾಮಪದ ಏನಂತೇಳಿ, ಈ ಬೈಬಲ್ ಗ್ರಂಥಕ್ಕೆ ಅಂಕಿತ ನಾಮಪದ ಎಂದು ಉಲ್ಲೇಖಿಸಲ್ಪಟ್ಟಿದೆ. ಅದು ಅಂಕಿತ ನಾಮಪದ ಅಂದರೆ ಯಾವುದು? ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಇದು ಪ್ರಾಪರ್ ನೌನ್ ಎಂಬುದಾಗಿ ಹೇಳ್ತೇವೆ ನಾವು. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಈ ಒಡಂಬಡಿಕೆ ಅನ್ನೋ ಪದ ಎಷ್ಟು ಮಾತ್ರಕ್ಕೂ ಏನಲ್ಲ, ಇದು ಒಡಂಬಡಿಕೆ ಅನ್ನೋ ಪದ ಇದು ಮತ ಸಂಬಂಧವಾದಂಥ ಪದ ಅಲ್ಲ. ಎಂಥ ಸಂಬಂಧ ಪದ ಅಲ್ಲ, ಅದು ಮತ ಸಂಬಂಧವಾದಂಥ ಪದ ಅಲ್ಲ. ದಿಸ್ ಈಸ್ ನಾಟ್ ಅ ರಿಲಿಜಿಯಸ್ ಟರ್ಮ್. ದ Old Covenant, Old Testament and the New Testament, the 39 books of the Bible called Old Testament, the 27 books, the rest of 27 books are called the New Testament. The New Testament, the Old Testament is the proper noun to the Bible. Hallelujah. Bible is the common noun. Bible is a common noun. The proper noun for this Bible, Old Testament and New Testament. In another word, I would like to tell you, the Old Covenant and the New Covenant. This Testament and Covenant are not the religious term. These are the kingdom and legal terms. ಇದು ಒಂದು ರಾಜ್ಯದ ನೀತಿಗೆ ಸಂಬಂಧಪಟ್ಟಿರತಕ್ಕಂಥ ಪದ ಮತ್ತು ಇದೊಂದು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿರತಕ್ಕಂಥ ಪದ. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ಕನ್ನಡದಲ್ಲಿ, ಸರಳ ಕನ್ನಡದಲ್ಲಿ ನಾವು ತಿಳ್ಕೊಬೇಕಾದ್ರೆ, ಹೊಸ ಮೊದಲದಾಗಿ ಬಂದಿದ್ದು ಹಳೆ ಒಡಂಬಡಿಕೆ. ಈ ಒಡಂಬಡಿಕೆ ಅನ್ನೋ ಪದ ಹಳೆ ಒಪ್ಪಂದ ಮತ್ತು ಹೊಸ ಒಪ್ಪಂದ. ಒಪ್ಪಂದ ಅಂದ್ರೂ ಒಂದೇ ಅರ್ಥ, ಅದೇ ಅರ್ಥ. ಒಡಂಬಡಿಕೆ ಅಂದ್ರೂ ಅದೇ ಅರ್ಥ. ನಿಬಂಧನ ಅಂದ್ರೂ ಕೂಡ ಅದೇ ಅರ್ಥ. ಅದಕ್ಕಾಗಿ ಒಪ್ಪಂದ, ಗುತ್ತಿಗೆ, ಕಾಂಟ್ರಾಕ್ಟ್ ಮತ್ತು ನಿಯಮಗಳು ಮತ್ತು ಇದು ನಿಬಂಧನೆ ಎಂಬುದಾಗಿ ಹೇಳ್ತೇವೆ. ಅದಕ್ಕಾಗಿ ಇದು ವಿಶೇಷವಾಗಿ ಮತ ಸಂಬಂಧವಾದಂಥ ಪದ ಅಲ್ಲ ಅನ್ನತಕ್ಕಂಥ ಸತ್ಯ ನೀವು ತಿಳಿದುಕೊಂಡಿರಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಸಾರ್ತಾ ಇರತಕ್ಕಂಥ ಪುಸ್ತಕ, ಯು ಲವ್ ಟು ರೀಡ್ ದ ಬೈಬಲ್ ಬಿಕಾಸ್ ಬೈಬಲ್ ಇಸ್ ಕಂಪ್ಲೀಟ್ಲಿ ಫುಲ್ ಆಫ್ ಲಾಸ್. ಈ ಬೈಬಲ್ ನ್ಯಾಯ ಪ್ರಮಾಣಗಳಿಂದ ತುಂಬಿದೆ. ಯಹೂದ್ಯರು ಓದುತ್ತಿರತಕ್ಕಂಥ 5 ಕಾಂಡಗಳು, ಈ ಬೈಬಲ್ನಲ್ಲಿ ಇರತಕ್ಕಂಥ ಮೊದಲ 5 ಪುಸ್ತಕಗಳಿಗೆ ಕಾಂಡಗಳು ಎಂಬುದಾಗಿ ಹೇಳ್ತೇವೆ ನಾವು. ಆ ಪುಸ್ತಕಗಳಿಗೆ 5 ಪುಸ್ತಕಗಳಿಗೆ ಯಹೂದ್ಯರು, ಇಸ್ರಾಯೇಲಿ ಜನರು ಅಂದರೆ ಈಗ ಇಸ್ರಾಯೇಲ್, ಇವತ್ತಿಗೂ 5 ಕಾಂಡಗಳಿಗೆ ತೋರಾ ಎಂಬುದಾಗಿ ಹೇಳ್ತಾರೆ. ಆ ತೋರಾ ಎಂಬ ಪುಸ್ತಕ ಇವತ್ತಿಗೂ ಓದ್ತಾರೆ ಅವರು ಯಹೂದ್ಯರು. ಆ ತೋರಾ ಎಂಬ 5 ಪುಸ್ತಕಗಳು ಕೂಡ, ತೋರಾದಲ್ಲಿರ್ತಕ್ಕಂಥ 5 ಕಾಂಡಗಳು ಕೂಡ ನಮ್ಮ ಬೈಬಲಲ್ಲಿ ಒಳಗೊಂಡಿದೆ. ಅದು ಮೊದಲ 5 ಪುಸ್ತಕಗಳು ನಾವು ನೋಡ್ತೀವಿ. ಅದಕ್ಕಾಗಿ ಮೊದಲ 5 ಪುಸ್ತಕದಲ್ಲಿರ್ತಕ್ಕಂಥ ಆದಿಕಾಂಡದಿಂದ, ಮೊದಲನೇ ಪುಸ್ತಕದಿಂದ ನಾನು ಅಬ್ರಾಮನ ಜೀವನ ಚರಿತ್ರವನ್ನು ನಿಮ್ಮ ಬಳಿಗೆ ತರ್ತಾ ಇದ್ದೇನೆ. ಹಲ್ಲೆಲೂಯಾ. ನಿಮ್ಮ ದುಃಖ ದಿನಗಳು ಸಮಾಪ್ತವಾದವು ಎಂದು ಯಾವತ್ತಿಗೂ ಮರ್ತು ಹೋಗಬೇಡ್ರಿ. ಇನ್ನು ಮುಂದೆ ಸುಖ, ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಉಂಟಾಗುವಂತೆ ನಾನು ಹಾರೈಸುತ್ತಾ ಇದ್ದೇನೆ. ಈಗ ನಾವು ಬೈಬಲ್ನಲ್ಲಿ ಬರುವ, ಅಬ್ರಾಮನು ದೇವರ ಅಬ್ರಾಮನಿಗೆ ಹೇಗೆ ಪ್ರಕಟವಾದನು ಮತ್ತು ನನ್ನ ವಿಷಯ ಏನು ಅನ್ನೋದು ನಿಮ್ಗೆ ಗೊತ್ತಾಯಿತು. ದೇವರು ನಮಗೆ ಭೂಲೋಕದ ಬದುಕು ದಿನಗಳೆಲ್ಲ, ಸುಮಾರು 80 ಅಥವಾ 90 ವರ್ಷಗಳು ನಾವು ಬದುಕುತ್ತೇವೆ ಅಥವಾ ಬದುಕು ದಿನಗಳೆಲ್ಲ ಸುಖ, ಕ್ಷೇಮ, ಹರ್ಷ, ಸಮಾಧಾನ, ಸಂತೋಷ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳಲ್ಲಿ ಬದುಕೋದೇ ಆತನ ಚಿತ್ತವಾಗಿದೆ. ಮತ್ತು ನಾವು ಬಡವರಿಗೆ ದಾನ ಮಾಡ್ತಾ, ಅನೇಕ ಜನರಿಗೆ ಸಹಾಯ ಮಾಡ್ತಾ, ಅನೇಕ ಜನರಿಗೆ ಆಶೀರ್ವಾದವಾಗಿ ಇರ್ತೀವಿ ಹೊರತು ನಾವು ಅನೇಕ ಜನರಿಗೆ ಶಾಪವಾಗಿ ಎಷ್ಟು ಮಾತ್ರಕ್ಕೂ ಇರೋದಿಲ್ಲ. ನಾವು ಅನೇಕ ಜನರಿಗೆ ನಾವು ಯಾರಿಗೆ ತೊಂದರೆ ಆಗಿ ಕಷ್ಟ ಕೊಡ್ತಕ್ಕಂಥವ್ರಾಗಿ, ಅನಿಷ್ಟವಾಗಿ ಅಥವಾ ಅವರಿಗೆ ನಾವು
ವಿರೋಧಿಗಳಾಗಿ, ಶತ್ರುಗಳಾಗಿ ನಾವು ಇರುವುದಿಲ್ಲ, ಹೊರತು ನಾವು ಅವರಿಗೆ ಆಶೀರ್ವಾದ ನಿಧಿಯಾಗಿ ಇರ್ತೀವಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಯಾರಿಗೆ ನಿಧಿಯಾಗಿರ್ಬೇಕನ್ನತಕ್ಕಂಥ ವಾಗ್ದಾನ ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಇವತ್ತು ನಾವು ಧರ್ಮಶಾಸ್ತ್ರದಲ್ಲಿ ಇರತಕ್ಕಂಥ ಈ ಬೈಬಲ್ನಲ್ಲಿ ಇರತಕ್ಕಂಥ ಈ ಓಲ್ಡ್ covenant, the old contract, in English language you can say covenant is the ancient language, contract, okay, it's the latest language. Contract, testament, deal and agreement and commitment, these are the synonym for the covenant or a testament. But the testament and covenant, these are not belonging to any religious activity or a religious term. These words, these terms belongs to kingdom system and the judicial system. What we say? Agreement, commitment, covenant. ಎಲ್ಲ ಹೇಳ್ತೀರ ಅಲ್ಲೂಯ್ಯ. ಸೊ ದಿಸ್ ದ ಥಿಂಗ್ಸ್ ಆರ್ ಹ್ಯಾಪನಿಂಗ್ ದರ್. ಓಕೆ, ಈಗ ಈ ಹಳೆಯ ಒಡಂಬಡಿಕೆಯಲ್ಲಿರತಕ್ಕಂಥ ಆದಿಕಾಂಡದ, ಬೈಬಲ್ನ ಹಳೆಯ ಒಡಂಬಡಿಕೆಯಲ್ಲಿರತಕ್ಕಂಥ ಆದಿಕಾಂಡದಲ್ಲಿರತಕ್ಕಂಥ ಅಬ್ರಾಹ್ಮನ ಜೀವನ ಚರಿತ್ರವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅವರ ಜೀವನ ಚರಿತ್ರ ನೋಡ್ಕೊಳ್ತಾ ಇದ್ದೇವೆ. ಈಗ ಆ ಜೀವನ ಚರಿತ್ರದಲ್ಲಿ ನಾವು ನೋಡಿದ್ದೇವೆ, ಅಬ್ರಾಹ್ಮನಿಗೆ ದೇವರು ಏನು ವಾಗ್ದಾನ ಮಾಡಿದ್ದಾನೆ? ನಾನು ನಿನಗೆ ಹೇಳುವ ದೇಶಕ್ಕೆ ನೀನೇನು ಮಾಡು, ಹೋಗು, ಆ ದೇಶದಲ್ಲಿ ನಾನು ನಿನಗೇನು ಮಾಡ್ತೇನೆ, ಆಶೀರ್ವದಿಸುತ್ತೇನೆ, ಆಶೀರ್ವಾದ ನಿಧಿಯಾಗಿರ್ತಿ, ನೀನು ಗ್ರೇಟ್ ಆಗಿರ್ತಿ ಎಂಬುದಾಗಿಲ್ಲ. ಅದನ್ನು ನಾವು ನೋಡ್ಕೊಳ್ಳೋಣ. ಮೊಟ್ಟ ಮೊದಲಾಗಿ ಬೈಬಲ್ನಲ್ಲಿ ಮೊದಲು ಸುವಾರ್ತೆ ಯಾರಿಗೆ ಸಾರಿದ್ರು ಮತ್ತು ಮೊದಲನೇ ಸುವಾರ್ತೆ ಅದು ಹೇಗೆ ಇತ್ತು ಅನ್ನತಕ್ಕಂಥ ಸತ್ಯವನ್ನು ನಾವು ನೋಡ್ಕೊಡಿದ್ದೇವೆ. ಮೊದಲನೇ ಸುವಾರ್ತೆ ಹೇಗಿತ್ತು ಅನ್ನತಕ್ಕಂಥ ಸತ್ಯವನ್ನು ನಾವು ನೋಡ್ಕೊಂಡಿದ್ದೇವೆ. ಅದೇನೆಂದರೆ, ಎಲ್ ಶಡಾಯ್ ಆದ ದೇವರು ಅಬ್ರಾಹ್ಮನಿಗೆ, ಬಡವನಾದ ಅಬ್ರಾಹ್ಮನಿಗೆ ಸಾರಿರತಕ್ಕಂಥ ಮೊಟ್ಟ ಮೊದಲಾದ ಸುವಾರ್ತೆ ಗಲಾತ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡಿದ್ದೇವೆ. ಅದೇನೆಂದರೆ, ನೀನು ಭೂಲೋಕದ ಎಲ್ಲ ಜನಾಂಗಗಳಿಗೆ ಇರತಕ್ಕಂಥ ಕುಟುಂಬಗಳಿಗೆ ನೀನು ಆಶೀರ್ವಾದ ನಿಧಿಯಾಗಿರ್ತಿ ಎಂಬುದಾಗಿ ಹೇಳಿದೆ. ಅದನ್ನು ನಾವು 12ನೇ ಯಾವುದು ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡ್ತೇವೆ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಅದರದ್ದು ಪೂರ್ಣ ಆ ಒಂದು ಸ್ಟೇಟ್ಮೆಂಟ್, ಆ ಒಂದು ವಾಗ್ದಾನ, ಆ ಒಂದು ಅಗ್ರಿಮೆಂಟ್, ಆ ಒಂದು ಕಾಂಟ್ರಾಕ್ಟ್ ಯಾವುದು, ಆ ಒಂದು ದೇವರು ಮಾಡಿಕೊಂಡಿರ್ತಕ್ಕಂಥ ಅಗ್ರಿಮೆಂಟ್ ಏನಂದರೆ, ದೇವರು ಒಪ್ಪಂದ ಮಾಡಿಕೊಂಡದ್ದು ಏನೆಂದರೆ, ಆತನೊತ್ತಿಗೆ ಏನು ವಾಗ್ದಾನ ಮಾಡಿದನೆಂದರೆ, ಈಗೋ ನಾನು ತೋರಿಸಿಕೊಡುವ ದೇಶಕ್ಕೆ ನೀನು ಹೋಗು, ಅಲ್ಲಿ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ಇದು ಕನ್ನಡ ಭಾಷೆಯಲ್ಲಿ ದೊಡ್ಡ ಜನಾಂಗ, ಇದು ಸ್ವಲ್ಪ ಅರ್ಥ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಐ ವಿಲ್ ಟೆಲ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಐ ವಿಲ್ ಮೇಕ್ ಯು ಗ್ರೇಟ್ ನೇಷನ್. ಗ್ರೇಟ್ ನೇಷನ್ ಅಂದರೆ ಇದಕ್ಕೆ ಅರ್ಥ ಏನಂದರೆ, ಮೊದಲು ಗ್ರೇಟ್ ಬ್ರಿಟನ್ ಇತ್ತು, ಅದು ದೊಡ್ಡ ರಾಷ್ಟ್ರವಾಗಿ, ದೊಡ್ಡ ಸಾಮ್ರಾಜ್ಯವಾಗಿ ನಮ್ಮ ಭೂಮಿಯನ್ನು ಆಳಿತು. ಅದಕ್ಕಿಂತ ಮುಂಚೆ ಗ್ರೇಟ್ ರೋಮನ್ ಇತ್ತು, ಅದಕ್ಕಿಂತ ಮುಂಚೆ ಗ್ರೇಟ್ ಗ್ರೀಕ್ ಸಮ್ರಾಟರಿದ್ದರು, ಅದಕ್ಕಿಂತ ಮುಂಚೆ ಗ್ರೇಟ್ ಪರ್ಷಿಯನ್ ಇತ್ತು, ಅದಕ್ಕಿಂತ ಮುಂಚೆ ದ ಗ್ರೇಟ್ ಬ್ಯಾಬ್ಲೋನ್ ಇತ್ತು. ಹಾಗೆ ನಿನ್ನ ರಾಷ್ಟ್ರವನ್ನು ಕೂಡ ನಾನು ಗ್ರೇಟ್ ಮಾಡ್ತೀನಿ ಎಂಬುದಾಗಿ ಹೇಳಿದೆ. ಅಂದರೆ ಐ ವಿಲ್ ಮೇಕ್ ಯು ಅ ಗ್ರೇಟ್ ನೇಷನ್. ನಾನು ಒಂದು ಶ್ರೇಷ್ಠ ವಾಗಿ ನಾನು ಮಾಡ್ತೇನೆ. ದೆನ್ ಹಿ ಸೆಡ್, ಐ ವಿಲ್ ಮೇಕ್ ಯುವರ್ ನೇಮ್ ಗ್ರೇಟ್. ಅರ್ಥ ಆಯ್ತಾ? ನಾನು ನಿನ್ನ ನಾಮವನ್ನು ಶ್ರೇಷ್ಠವಾಗಿ, ದ ಗ್ರೇಟ್ ನೇಮ್ ಆಗಿ ಮಾಡ್ತೇನೆ. ಹಾಗೆ ನಾವು ನೋಡ್ತೇವೆ, ಗ್ರೇಟ್ ಅನ್ನೋ ಪದ ಇದು ಪ್ರಾಚೀನ ಶಬ್ದದಲ್ಲಿರತಕ್ಕಂಥ ಒಂದು ಅದ್ಭುತವಾದಂಥ ಅರ್ಥ ಅದರಲ್ಲಿ ಒಳಗೊಂಡಿವೆ. ಅದೇನೆಂದರೆ, ನಾವು ನೋಡ್ತೇವೆ ಗ್ರೇಟ್ ಅನ್ನೋ ಪದ ಅಂದರೆ ನಮ್ಮಲ್ಲಿ ಕನ್ನಡದಲ್ಲಿ ದೊಡ್ಡ ಹೆಸರು ಮಾಡ್ತೇನೆ, ದೊಡ್ಡ ಹೆಸರು ಹೆಚ್ಚಾಗಿ ಹಾಗೆ ಕೇಳಿಸುವುದಿಲ್ಲ, ಅದು ನಮಗೆ ಸರಿಯಾಗಿ ಅನಿಸ್ತಾ ಇಲ್ಲ. ಅದಕ್ಕೆ ಗ್ರೇಟ್ ಅನ್ನೋ ಪದ, ದ ಗ್ರೇಟ್ ಅಲೆಕ್ಸಾಂಡರ್ ಭೂಮಿಯನ್ನು ವಶಪಡಿಸಿಕೊಂಡು ಒಂದು ದೊಡ್ಡ ಚಕ್ರವರ್ತಿ ಆದ, ಅದಕ್ಕೆ ದ ಗ್ರೇಟ್ ಅಲೆಕ್ಸಾಂಡರ್ ಎಂಬುದಾಗಿ ಹೇಳ್ತಾರೆ. ತದನಂತರ ದೊಡ್ಡ ವ್ಯಕ್ತಿಗಳು ದೊಡ್ಡ ಭೂಮಿ ಮೇಲೆ ಅಥವಾ ದೇಶಗಳ ಮೇಲೆ ರಾಜ್ಯವನ್ನು ಮಾಡಿರ್ತಕ್ಕಂಥ ಸಾತ್ವಿಕರಾಗಿರಲಿ ಅಥವಾ ದೊಡ್ಡ ಅರಸರಾಗಿರಲಿ, ಅವರಿಗೆ ಗ್ರೇಟ್ ಅನ್ನುವ ಪದಕ ಕೊಡ್ತಿದ್ರು. ಅದೇನೆಂದರೆ ದ ಗ್ರೇಟ್ ಗಾಂಧಿ, ಅದಕ್ಕೆ ನಾವು ಹಿಂದಿನಲ್ಲಿ ಮಹಾತ್ಮ ಗಾಂಧಿ ಎಂಬುದಾಗಿ ಹೇಳ್ತೀವಿ. ಅದೇ ರೀತಿಯಲ್ಲಿ ದ ಗ್ರೇಟ್ ಬ್ರಿಟನ್, ನಾನು ನಿನ್ನ ದೇಶವನ್ನು ದ ಗ್ರೇಟ್ ನೇಷನ್ ಆಗಿ ಮಾಡ್ತೇನೆ ಎಂಬುದಾಗಿ ಹೇಳಿದನು. ಅದಕ್ಕಾಗಿ ಇಸ್ರಾಯೇಲ್ ದೇಶಕ್ಕೆ ನಾನು ನಿನ್ನನ್ನು ಗ್ರೇಟ್ ನೇಷನ್ ಆಗಿ ಮಾಡುತ್ತೇನೆ ಎಂಬುದಾಗಿ ಹೇಳಿದನು. ಅದಕ್ಕಾಗಿ ಈಗ ನಾವು ನೋಡ್ತಾ ಬರ್ತಾ ಇದ್ದೇವೆ, ನಿನ್ನ ಹೆಸರನ್ನು ನಾನು ಗ್ರೇಟ್ ಆಗಿ ಮಾಡುತ್ತೇನೆ ಎಂದು ಹೇಳಿದ. ತದನಂತರ ನಿನ್ನ ಹೊಟ್ಟೆಯಿಂದ, ನಿನ್ನ ಗರ್ಭದಿಂದ ಮಕ್ಕಳನ್ನು ಹೇರುವಂತೆ ಮಾಡಿ ನಿನ್ನಿಂದ ಒಂದು ದೊಡ್ಡ ಜನಾಂಗವನ್ನು ಮಾಡುತ್ತೇನೆ ಕೂಡ ಅಂತ ಹೇಳಿದ. ತದನಂತರ ಆಮೇಲೆ ನಿನ್ನನ್ನು ಆಶೀರ್ವದಿಸೋರನ್ನು ನಾನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಶಪಿಸೋರನ್ನು ನಾನು ಶಪಿಸುತ್ತೇನೆ. ಅಂದರೆ ನಿನ್ನನ್ನು ಆಶೀರ್ವದಿಸೋರಿಗೆ ಆಶೀರ್ವಾದ ಇರ್ತದೆ, ನಿನಗೆ ಕೇಡು, ನಿನಗೆ ಶಾಪ, ನಿನಗೆ ತೊಂದರೆ, ನಿನಗೆ ಹಿಂಸೆ, ನಿನಗೆ ಆರೋಪಗಳು, ನಿನ್ನ ಮೇಲೆ ತೊಂದರೆ ಗೇಡುಗಳು ಮಾಡಿದ್ರೆ ಅವರಿಗೆ ಶಾಪ ಕೂಡ ದೇವರು ಕೊಡ್ತಾನೆ, ನೀನು ಕೊಡುವ ಅಗತ್ಯ ಇಲ್ಲ.
ನಿನ್ನ ಕೆಲಸ ಅವರೆಲ್ಲರನ್ನು ಪ್ರೀತಿ ಮಾಡೋದು, ಅವರನ್ನೆಲ್ಲರೂ ಕ್ಷಮಿಸೋದು, ಅವರನ್ನು ನಡೆಸೋದು. ಅವರು ಶಾಪ ಕೊಟ್ಟರೆ ಆ ಶಾಪಕ್ಕೆ ಪ್ರತಿಫಲ ಅವರೇ ಪಡ್ಕೊಳ್ತಾರೆ ಹೊರತು ನೀವು ಶಾಪ ಕೊಡೋದಾಗಲಿ ಅವರ ಮೇಲೆ ಸೇಡು ತೀರಿಸ್ಕೊಳ್ಳೋದಾಗಲಿ ನಿನ್ನ ಮನಸ್ಸೊಳಗೆ ಎಂದಿಗೂ ಬರಬಾರದು. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ ಅಬ್ರಹಾಮನಿಗೆ, ನಿನ್ನನ್ನು ಆಶೀರ್ವದಿಸಿದವರನ್ನು ನಾನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಶಪಿಸಿದವರನ್ನು ನಾನು ಶಪಿಸುತ್ತೇನೆ. ತದನಂತರ ಕೊನೆಗೆ ಹೇಳ್ತಾ ಇದ್ದೇನೆ, ನಿನ್ನ ಮೂಲಕ ಭೂಲೋಕದ ಅನೇಕ ಕುಟುಂಬಗಳು, ಕುಲಗಳು ಆಶೀರ್ವದಿಸಲ್ಪಡೋರು. ಲಕ್ಷಣ ಕೇಳ್ತೀರಿ, ನಾನು ಅನೇಕ ಕುಟುಂಬಗಳಲ್ಲ, ಎಲ್ಲ ಕುಟುಂಬಗಳು. ಇದಕ್ಕೂ ನಾವು ಪ್ರೊನೌನ್ಸ್ ಅಂತ ಹೇಳ್ತೇವೆ, ಅನೇಕ, ಎಲ್ಲ, ಸರ್ವ ಅನ್ನತಕ್ಕಂಥ. ಅಂದರೆ ಅನೇಕ ಅಂದರೆ ಎಲ್ಲೋ, ಅನೇಕ ಅಂದರೆ ಸ್ವಲ್ಪ ಜನ ಬಂದಿರೋದ್ರೊಳಗೆ. ಆದರೆ ಎಲ್ಲ ಕುಟುಂಬ ಅಂದರೆ ಭೂಲೋಕದ ಎಲ್ಲ ಕುಟುಂಬಗಳು ಅಬ್ರಾಮ್, ಇಸಾಕ್, ಯಾಕೋಬ್ ಅವರ ಸಂತಾನಗಳಿಂದ ಇವತ್ತವರೆಗೂ ಆಶೀರ್ವದಿಸಲ್ಪಡ್ತಾರೆ, ಸಹಾಯ ಹೊಂದಿಕೊಳ್ತಾರೆ, ನಿನ್ನಿಂದ ಅವರು ಸುಖ ಕ್ಷೇಮವನ್ನು ಪಡ್ಕೊಳ್ತಾರೆ ಅನ್ನತಕ್ಕಂಥ ಸತ್ಯವನ್ನು ಹೇಳಿದ ಆ ಮಾತು ಕೂಡ ಯೇಸು ಕ್ರಿಸ್ತನ ಜನ್ಮದ ಮೂಲಕವಾಗಿ ನೆರವೇರ್ತಾ ಇದೆ. ಎಲ್ಲರೂ ಹೇಳ್ತಾರೆ ಹಲ್ಲೆಲೂಯಾ. ಈಗ ಅಬ್ರಾಮನು ಈ ಮಾತನ್ನು ಕೇಳಿ ತದನಂತರ ಹೀಗೆ ಕೇಳಿದ ನಂತರ ಆತನು ಊರ್ ಎಂಬ ಪಟ್ಟಣದಿಂದ ಹೊರಬಂದ. ಆನಂತರ ಹಾರಾನ್ ಪಟ್ಟಣದಲ್ಲಿ 15 ವರ್ಷ ಆಗದೆ ಹಾರಾನ್ ಪಟ್ಟಣವನ್ನು ಬಿಡುವಾಗ ಆತನಿಗೆ 75 ವರ್ಷಗಳಾಗಿತ್ತು. 75 ವರ್ಷಗಳಾದಮೇಲೆ ಹಾರಾನ್ ಪಟ್ಟಣದಲ್ಲಿ ಆತನ ಅನೇಕ ಸಂಪತ್ತನ್ನು ಗಳಿಸಿಕೊಂಡು, ದಾಸರನ್ನು ಸಂಪಾದಿಸಿಕೊಂಡು, ಬೇಕಾಗಿರೋ ಸಂಪತ್ತನ್ನು ಗಳಿಸಿಕೊಂಡು ಅಲ್ಲಿಂದ ಹಾರಾನಿಂದ ಹೆಂಡತಿ ಮತ್ತು ಲೋತು ಮತ್ತು ಅಬ್ರಹಾಮನಲ್ಲಿಂದ ಹೊರಟು ಬಂದರು. ಯಾಕಂದರೆ ಅವರ ತಂದೆಯಾದ ತೆರಹ ತೀರ್ಕೊಂಡ 205ನೇ ವರ್ಷಕ್ಕೆ ಆತನು ತೀರ್ಕೊಂಡ್ಬಿಟ್ಟ. 500 ವರ್ಷಗಳು ತುಂಬಿದ ನಂತರ ಆತನು ತೀರ್ಕೊಂಡು ಬಿಟ್ಟಿದ ನಂತರ ದೆನ್ ದ ಲಾರ್ಡ್ ಅಪಿಯರ್ಡ್ ಟು ಅಬ್ರಹಾಮ್. ಆಗ ತೀರ್ಕೊಂಡು ಬಿಟ್ಟಿದ ದೇವರು ಕರೆದಿರ್ತಕ್ಕಂಥ ಶಬ್ದವನ್ನು ಕೇಳಿ ಆತನು ಮತ್ತು ತಿರುಗಿ ಹಾರಾನಿಂದ ಮತ್ತು ಕಾನಾನಿಗೆ ಬಂದ. ಕಾನಾನನ್ನು ದಾಟಿ ಮತ್ತು ಆತನು ಸೌತ್ ವರ್ಡ್ಸ್ ದಕ್ಷಿಣ ಭಾಗಕ್ಕೆ ಬರ್ತಾ ಇರ್ತಾನೆ. ಎಲ್ಲಂದರೆ ಈಜಿಪ್ಟಿಗೆ ಆತನ ಪ್ರವೇಶ ಮಾಡ್ತಾನೆ, ದಕ್ಷಿಣ ಭಾಗಕ್ಕೆ ಪ್ರವೇಶ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಕಾನಾನವರೆಗೆ ಬಂದಾಗ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡೋಣ. 12ನೇ ಅಧ್ಯಾಯ 5ನೇ ವಚನ, ಆದಿಕಾಂಡ 12ನೇ ಅಧ್ಯಾಯ 5ನೇ ವಚನ. ಹಾಂ 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 ಹಾರಾನಿನಲ್ಲಿ ಸಂಪಾದಿಸಿಕೊಂಡ ಎಲ್ಲ ಸಂಪತ್ತನ್ನು, ಪ್ರಾಣಿಗಳನ್ನು ತನ್ನ ಸಂಗಡ ಕರೆದುಕೊಂಡು ಕಾನಾನ್ ದೇಶಕ್ಕೆ ಹೊರಟು ಪ್ರಯಾಣ ಯಾತ್ರೆಯನ್ನು ಆರಂಭ ಮಾಡಿದರು. ಆನಂತರ ಕಾನಾನ್ ದೇಶಕ್ಕೆ ಬಂದರು. ಅಬ್ರಾಮನು ಆ ದೇಶದಲ್ಲಿ ಸ್ವಲ್ಪ ನಿಂತುಕೊಂಡ ಕೂಡಲೇ ಸೆಕೆಮ್ ಎಂಬ ಸ್ಥಳದ ಮೋರೆ ಎಂಬ ಮೈದಾನದ ವರೆಗೂ ಹಾದು ಹೋದನು. ಆಗ ಕಾನಾನ್ಯರು ಕಾನಾನ್ ದೇಶದಲ್ಲಿ ಇದ್ದರು. ಈ ಕಾನಾನ್ ದೇಶವನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾನೆ. ಆದರೆ ಇದಕ್ಕಿಂತ ಮುಂಚೆ ಆತನು ಹೇಳಿಲ್ಲ, ನಾನು ಹೇಳುವ ಮಾರ್ಗದಲ್ಲಿ ನೀನು ಹೋಗು, ನಾನು ಅಲ್ಲಿ ಏನು ದೇಶದಂತ ಎಂಬುದಾಗಿ ಹೇಳ್ತೀನಿ. ಆಗ ಆ ದೇಶದಲ್ಲಿ ಬಂದ ಕೂಡಲೇ ದೇವರು ಆತನಿಗೆ ದರ್ಶನ ಕೊಟ್ಟು ಇಲ್ಲೇ ದೇವರು ಪ್ರಕಟವಾದನು. ಕಾನಾನಲ್ಲಿ ಮತ್ತೊಂದು ಆವರ್ತಿ ಪ್ರಕಟವಾದ. ದೇವರ ಮಕ್ಕಳೇ, ಅಬ್ರಾಮನ ಕಣ್ಣಿಗೆ ದೇವರು ಪ್ರಕಟವಾಗಲಿಕ್ಕೆ ಮುಂಚೆ ಅಬ್ರಾಮನ ಜೊತೆಲಿ ಪ್ರತಿದಿನ ದೇವರು ಮತ್ತು ಅಬ್ರಾಮನ ಜೊತೆಲಿ ಸಂಪರ್ಕ, ಅಬ್ರಾಮ್ ದೇವರ ಜೊತೆಲಿ ಸಂಪರ್ಕ ಪ್ರತಿದಿನ ಇತ್ತು ಆತನದು. ಯಾಕಂದರೆ ಬೈಬಲಲ್ಲಿ ಹೇಳಲಾಗಿದೆ, ಅಬ್ರಾಮನು ದೇವರ ಸ್ನೇಹಿತನಾಗಿದ್ದ ಅಂಥೇಳಿ. ಯಾಕೆ ಈ ಮಾತು ಹೇಳಲಾಗಿದೆ ಅಂದರೆ, ಪ್ರತಿದಿನ ದೇವರ ಸಂಪರ್ಕದಲ್ಲಿದ್ದ, ದೇವರೊಂದಿಗೆ ಮಾತಾಡ್ತಿದ್ದ, ದೇವರ ತನ್ನ ಮಾತು ಕೇಳ್ತಿದ್ದ, ಆತನ ಮಾತು ದೇವರ ಮಾತು ಆತನು ಕೇಳ್ತಿರೋದ್ರಿಂದ ಪ್ರತಿದಿನ ದೇವರ ಸಂಪರ್ಕದಲ್ಲಿದ್ದ. ಆದರೆ ಕಾನಾನಿಗೆ ಬಂದಾಗ ದೇವರು ಪ್ರಕಟವಾಗಿ ಮಾತಾಡಿದ್ದಾನೆ. ಪ್ರಕಟವಾಗಿ ಓದ್ತೀರಾ ಮಾತನ್ನು? 7ನೇ ವಚನ. ಆಗ ಲಾರ್ಡ್, ಒಡೆಯನು, ಕರ್ತನು ಅಂದರೆ ಕನ್ನಡ ಭಾಷೆಯಲ್ಲಿ ಸಮಾನಾರ್ಥವುಳ್ಳ ಪದಗಳು. ಒಡೆಯ, ಕರ್ತನು, ಯಜಮಾನನು ಇವೆಲ್ಲ ಸಮಾನಾರ್ಥವುಳ್ಳ ಪದರು. ಆಗ ಕರ್ತನು ಅಂದರೆ ಒಡೆಯನು ಮತ್ತು ಒಡೆಯನು ಅಬ್ರಾಮನಿಗೆ ಪ್ರಕಟವಾಗಿ ಕಾಣಿಸಿಕೊಂಡು, ನಿನ್ನ ಸಂತಾನಕ್ಕೆ ನಾನು ಈ ದೇಶವನ್ನು ಕೊಡುವನು ಅಂದರೆ, ನಾನು ಈ ದೇಶವನ್ನು ಕೊಡುವನು ಎಂದು ವಾಗ್ದಾನ ಮಾಡಿದನು. He promised the land, not heaven, my dear brothers and sisters. Hallelujah. Adam lost the land of Eden, which has 3 countries contained in the land of Eden.
ಹಲ್ಲೆಲೂಯಾ. ಏದೇನ್ ತೋಟ ಅಂದ್ರೆ, ಏದೇನ್ ಅಂದ್ರೆ ಹರ್ಷಗಳು ಮತ್ತು ರಮಣೀಯವಾದದ್ದು ಎಂದು ಉಲ್ಲೇಖಿಸಲ್ಪಟ್ಟಿದೆ. ಇದು ಪ್ರಾಚೀನ ಭಾಷೆ, ಹೀಬ್ರೂ ಎಂಬ ಭಾಷೆ ಎಂಬುದಾಗಿ ಹೇಳ್ತಾರೆ. ಮತ್ತು ಕೆಲವು ಗ್ರಂಥಕರ್ತರು ಹೇಳ್ತಾರೆ ಇದು ಈಜಿಪ್ಟಿಯನ್ ಲ್ಯಾಂಗ್ವೇಜ್ ಆಗಿದೆ. ಯಾಕಂದ್ರೆ ಮೋಸೆ ಈಜಿಪ್ಟಿಂದ ಹೊರ ಬರ್ತಾರೆ ಅವಾಗ ಬರೆದಿರ್ತಕ್ಕಂಥ ಪುಸ್ತಕವಾಗಿರೋದ್ರಿಂದ ಈಡನ್ ಅಂದ್ರೆ ಈಜಿಪ್ಟಿಯನ್ ಲ್ಯಾಂಗ್ವೇಜ್ ಆಗಿರ್ಬೋದು ಎಂಬುದಾಗಿ. ಈಡನ್ ಅಂದ್ರೆ ಹರ್ಷಗಳು ಮತ್ತು ರಮಣೀಯವಾದದ್ದು ಎಂಬುದಾಗಿ ಈ ಒಂದು ಪ್ರದೇಶ. ಅದಕ್ಕಾಗಿ ಈ ಪ್ರದೇಶವನ್ನು, ಈ ಒಂದು ಭೂಮಿಯನ್ನು ಕಳ್ಕೊಂಡಿರೋದ್ರಿಂದ ಮತ್ತು ತಿರುಗಿ ಅಬ್ರಾಮನ ಮೂಲಕವಾಗಿ ಈ ಲ್ಯಾಂಡನ್ನು ಹೊಂದಿಕೊಳ್ಳುವಂತೆ ಮಾಡಿದ. ಆಗ ದೇವರು ಪ್ರಕಟ, ನಾನು ಈ ದೇಶವನ್ನು, ಈ ಕಾನಾನನ್ನು ನಿನಗೂ ನಿನ್ನ ಸಂತಾನಕ್ಕೆ ನಾನು ಏನಾಗಿ ಕೊಡ್ತೇನೆ, ಸ್ವಾಸ್ಥ್ಯವಾಗಿ ಅಂದ್ರೆ ಆಸ್ತಿಯಾಗಿ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ಹೇಳಿದನು. ದೇವ್ರ ಮಕ್ಕಳೇ, ಇಂಥ ದೊಡ್ಡ ದೇವರು ನಮಗೆ ಯಾರಾದರೆ ಒಂದು ದೊಡ್ಡ ಮಂತ್ರಿಗಳಿದ್ದು ನಿನಗೆ 30-40 ಜಾಗ ಕೊಡ್ತೀವಿ ಅಂದರೆ, ಅವರು ಮಂತ್ರಿಗಳಿದ್ದು ಅಥವಾ ಯಾವುದೋ ಒಂದು ದೊಡ್ಡ ಪದಕದಲ್ಲಿ ಅಥವಾ ದೊಡ್ಡ ಅಧಿಕಾರದಲ್ಲಿ ಇದ್ದು ಹೇಳಿದ್ರೆ ನಮಗೆ ನಂಬಲಿಕ್ಕೆ ಆಗ್ತದೆ. ಯಾವುದೋ ಕಾಂಜಿ ಪಿಂಜಿ ವ್ಯಕ್ತಿ ಹೇಳಿದ್ರೆ ನಂಬಲಿಕ್ಕೆ ಆಗೋದಿಲ್ಲ ನಮಗೆ. ಯಾವುದೋ ಒಂದು ಹುರ್ಲಾ ಬರ್ಲಾ ವ್ಯಕ್ತಿ ಅಥವಾ ಯಾವುದೋ ಒಂದು ಅಪರಿಚಿತ ವ್ಯಕ್ತಿ ಅಥವಾ ಅದಕ್ಕೆ ದಮ್ಮಿಲ್ಲದ ವ್ಯಕ್ತಿ ಅಥವಾ ಆ ಒಂದು ಅರ್ಹತೆ ಇಲ್ಲದ ವ್ಯಕ್ತಿ ಬಂದು ಹೇಳ್ತಾನೆ, ನಾನು ನಿಮಗೆ ದಾಂಡೇಲಿ ಕೊಡಿಸ್ತೇನೆ ಅಂದರೆ, ಈ ಒಂದು ಪಟ್ಟಣ ಕೊಡಿಸ್ತೇನೆ ಅಂದರೆ ನಂಬ್ತೀರಾ ನೀವು? ನಂಬಲಿಕ್ಕಾಗಲ್ಲ. ಆದರೆ ಅಬ್ರಾಮನಿಗೆ ಪ್ರಕಟವಾಗಿ ದೇವರು ಹೇಳ್ತಾ ಇದ್ದಾನೆ, ಈ ದೇಶವನ್ನು ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ. ದೇಶ ಅಂದರೆ ಮಾಮೂಲಿ ಮಾತಲ್ಲ, ಒಂದು ರಾಜ್ಯವನ್ನೇ ನಾನು ನಿನಗೆ ಸ್ವಾಸ್ಥ್ಯವಾಗಿ ಆಸ್ತಿಯಾಗಿ ಕೊಡ್ತೀನಿ ಎಂಬುದಾಗಿ ಹೇಳಿದ. ನಿನಗೂ ನಿನ್ನ ಸಂತಾನಕ್ಕೂ ನಾನು ಕೊಡ್ತೀನಿ ಎಂಬುದಾಗಿ ಹೇಳಿದ. ತದನಂತರ ಇದು ಪ್ರಕಟವಾಗಿ ಹೇಳಿದ ನಂತರ ಅಲ್ಲೇ ಅಬ್ರಾಮನು ಒಡೆಯನಿಗೆ, ಲಿಸನ್ ಕೇರ್ಫುಲಿ, ನಾಟ್ ಜೆಹೋವಾ, ಕಿಂಗ್ ಜೇಮ್ಸ್ ವರ್ಷನ್ ಪ್ರಕಾರವಾಗಿ ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಜೆಹೋವಾ ಅನ್ನುವ ಪದ ಸುಮಾರು 6 ಸಾರಿ ಇದೆ. ಕ್ಷಮಿಸಿ, ಹಳೆ ಒಡಂಬಡಿಕೆಯಲ್ಲಿ ಸುಮಾರು 6 ಸಾರಿ ಮಾತ್ರ ಉಲ್ಲೇಖಿಸಲ್ಪಟ್ಟಿದೆ ಕಿಂಗ್ ಜೇಮ್ಸ್ ವರ್ಷನ್ನಲ್ಲಿ. ಆದರೆ ಇಲ್ಲಿ ಕೆಲವು ಗ್ರಂಥಕರ್ತರು ಅಥವಾ ಲೇಖಕರು, ತರ್ಜುಮಗಾರರು ಎಲ್ಲೆಲ್ಲಿ ಕರ್ತನು 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 ಅಥವಾ ಇಂಗ್ಲಿಷ್ನಲ್ಲಿ ಲಾರ್ಡ್ 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 ಅನ್ನೋ ಪದ ಇದೆ, ಅಲ್ಲಿ ಯಹೋ ಎಂಬ ಹೆಸರನ್ನು ಸೇರಿಸಿದ್ದಾರೆ. ಯಾಕಂದರೆ ನಮಗೆ ಆ ದೇವರ ಹೆಸರು ಅರ್ಥ ಆಗಲಿ ಎಂಬುದಾಗಿ ಸೇರಿಸಿದ್ದಾರೆ. ಪಾಪ ಅವರು ಕೂಡ ಎಷ್ಟೋ ಪ್ರಯಾಸಪಟ್ಟು ಮಾಡಿದ್ದಾರೆ. ಆದರೆ ಅವರು ನಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾವು ಅದನ್ನು ಅಪಾರ್ಥ ಮಾಡಿಕೊಳ್ಳೋದಕ್ಕಿಂತ ಈಗ ಅರ್ಥ ಮಾಡಿಕೊಳ್ಳೋಣ. ಈಗ ಹೇಳ್ತಾನೆ, ಯೆಹೋವನು ಪ್ರಕಟವಾಗಿಲ್ಲ, ಒಡೆಯನು ಪ್ರಕಟವಾಗಿ ಆತನಿಗೆ ಹೇಳಿದಂದ್ರೆ, ಈ ದೇಶವನ್ನು ನಾನು ನಿನಗೆ ಕೊಡ್ತೇನೆ. ಅಂದರೆ ದೇವರು ಆತನಿಗೆ ಪ್ರಕಟವಾಗಿರುವಾಗ ಹೇಗೆ ಪ್ರಕಟವಾಗಿರ್ಬೋದು? ಹಲ್ಲೆಲೂಯಾ. ಈಗ ನೋಡ್ರಿ, ಒಂದು ಸಾಮಾನ್ಯವಾದಂಥ ಒಂದು ನಗರಸಭೆ ಸದಸ್ಯರಾಗಲಿ ಅಥವಾ ನಗರಸಭೆ ಅಧ್ಯಕ್ಷರಾಗಲಿ ನಿಮ್ಗೆ ಹೇಳ್ತಾರೆ 30-40 ಲ್ಯಾಂಡ್ ಕೊಡಿಸ್ತೀನಪ್ಪ ಅಂತ ಹೇಳಿದ್ರೆ ನೀವು ನಂಬೋದು. ಯಾಕಂದರೆ ಅವ್ರು ನಗರಸಭೆ ಸದಸ್ಯರು ಅಥವಾ ಒಂದು ಅಧಿಕಾರದಲ್ಲಿದ್ದಾರೆ ಎಂಬುದಾಗಿ. ಆದರೆ ಒಂದು ದೇಶವನ್ನೇ ನಿನಗೆ ಕೊಡ್ತೀನಂದ್ರೆ ಆ ಒಂದು ಪ್ರಕಟವಾಗಿರ್ತಕ್ಕಂಥ ದೇವರು ಹೇಗೆ ಪ್ರಕಟವಾಗಿರ್ಬೋದು? ಪ್ರೈಸ್ ದಿ ಲಾರ್ಡ್ ಜೀಸಸ್. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ದ ರೆವಲೇಷನ್, ದ ಎನ್ಕೌಂಟರ್ ಆಫ್ ದ ಗಾಡ್ ಆಲ್ಮೈಟಿ ಟು ಅಬ್ರಹಾಮ್ ವಾಸ್ ಆಸಮ್, ಅನ್ಬಿಲೀವಬಲ್, ಇನ್ಕ್ರೆಡಿಬಲ್, inexpressible. There are words are not fit to express the appearance of the God Almighty to Abraham in the Canaan. ದೇವರು ಕಾನಾನಲ್ಲಿ ಪ್ರತ್ಯಕ್ಷವಾಗಿರುವಾಗ, ಪ್ರಕಟವಾಗಿರುವಾಗ ಆತನ ಪ್ರಕಟ ಹೇಗಿತ್ತಂದರೆ, his appearance was awesome. I would like to tell you, ನನಗೆ ತಿಳಿದು ಬರುವಷ್ಟಕ್ಕೆ ನಾನು ನಿಮಗೆ ತಿಳಿಸ್ತೇನೆ. ಯಾಕಂದರೆ ಈ ಶುಭವಾರ್ತೆ ಹೇಳತಕ್ಕಂಥ ಸರ್ವಶಕ್ತನು ಅಂತವನು. ಯಾಕೆಂದರೆ ದೇವರು ಪ್ರಕಟವಾಗಿ ನಾನು ಈ ದೇಶವನ್ನು ಕೊಡ್ತೀನಿ ಅಂತ ಹೇಳ್ದ. ಯಾರೋ ಒಬ್ರು ಬಂದು ನಿನಗೆ ಒಂದು 30-40 ಅಡಿ ನಿನಗೆ ಸ್ಥಳವನ್ನು ಕೊಟ್ಟು ನಿನಗೆ ಮನೆ ಕಟ್ಟಲಿಕ್ಕೆ ಕೊಡ್ತೀನಿ ಅಂದರೆ ನಂಬಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆದರೆ ದೇವರು ಅಬ್ರಾಮನಿಗೆ ಪ್ರಕಟವಾಗಿದ್ದ ಕೂಡಲೇ ದೇವರು ಅಬ್ರಾಮನ ಎಂಥ ಸ್ವರೂಪವನ್ನು ನೋಡಿರ್ಬೋದು. ದೇವ್ರ ಮಕ್ಕಳೇ, ಒಂದು ಮಾತ್ರ ನೀವು ನೆನಪಿಟ್ಕೊಳ್ಬೇಕು. ಯಾಕಂದರೆ ದೇವರು ಅಬ್ರಾಮನನ್ನು ಕರೆದಾಗ, ಅಬ್ರಾಮನನ್ನು ಕಳಿಸಿದಾಗ ಆತನ ಎಲ್ಲಿ ಹೋಗುತ್ತಾ ಇದ್ದಾನೆ, ಎಂಥ ದೇಶಕ್ಕೆ ಹೋಗ್ತಾ ಇದ್ದಾನೆ, ಅದು ಏನಿದೆ ಅಂತ ನೋಡದೆ ಆದರೂ ದೇವರು ಹೇಳಿದ ಮಾತನ್ನು ನಂಬಿ ಹೋಗಿದ್ದಾನೆ. ಆದರೆ ನಂಬಿ ಹೋಗಿದ್ದಕ್ಕೆ ಕಾರಣ ಏನಂದರೆ, ಆತನ ಎಲ್ಲಿ ಹೋಗ್ತಾ ಇದ್ದಾನೆ, ಎಂಥ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ ಅಂತೇಳಿ ಆತನಿಗೆ ಅರಿವು ಇಲ್ಲ ಅಥವಾ ತಿಳುವಳಿಕೆ ಇಲ್ಲ, ಅದರ ಬಗ್ಗೆ ಗೊತ್ತಿಲ್ಲ. ಆದರೂ ಆತನನ್ನು ಕಳಿಸುವ ದೇವರನ್ನು ಆತನು ಮುಖಾಮುಖಿಯಾಗಿ ನೋಡಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್.
ಕರೆಕ್ಟಾಗಿ ಓದಿ ನೋಡ್ರಿ. ದೇವರು ಅಬ್ರಾಹ್ಮನಿಗೆ ಪ್ರಕಟವಾದಂತಿದೆ. ದೇವರು ದರ್ಶನದಲ್ಲಿ, ಕನಸಿನಲ್ಲಾಗಲಿ ಅಥವಾ ದೇವದೂತದ ಮೂಲಕವಾಗಿ ಅಥವಾ ಸೇವಕರ ಮೂಲಕವಾಗಿ ಮಾತಾಡಿದರಂತಿಲ್ಲ. ಅದಕ್ಕಾಗಿ ಬೈಬಲ್ನಲ್ಲಿ ಹೇಳಲಾಗಿದೆ ದೇವರು ಅಬ್ರಾಹ್ಮನಿಗೆ ಹೇಗೆ ಪ್ರಕಟವಾದನು. ಹೌ ಗಾಡ್ ರಿವೀಲ್ಡ್ ಹಿಮ್ಸೆಲ್ಫ್ ಟು ಅಬ್ರಹಾಮ್. ವಿ ಕ್ಯಾನ್ ಸಿ ಇನ್ ದ Exodus chapter 6 in 2. Let us see in the chapter 6 Exodus, ವಿಮೋಚನ ಕಾಂಡ 6ನೇ ಅಧ್ಯಾಯ 2ನೇ ವಚನದ ಮತ್ತೊಂದು ಆವರ್ತಿ ಅದನ್ನು ನೋಡಿಕೊಂಡು ಧ್ಯಾನ ಮಾಡೋಣ. ಅದೇನಂತ ತಿಳ್ಕೊಂಡು, ಆಗ ಅಬ್ರಾಹ್ಮನಿಗೆ ಅಂದರೆ ಮೋಸೆಗೆ ದೇವರು ಮಾತಾಡ್ತಿರುವಾಗ ಮೋಸೆ ಕಳವಳಗೊಂದು ದೇವರ ಹತ್ರ ಬಂದು, ಕರ್ತನೆ, ಪರೋ ಹತ್ರ ಹೋಗಿ ನಿನ್ನ ಯೆಹೋವ ಎಂಬ ಹೆಸರೇಳಿದೆ. ಯೆಹೋವ ಎಂಬ ಹೆಸರೇಳಿದ ಕೂಡಲೇ ನಮ್ಮ ಜನರಿಗೆ ಇನ್ನೂ ತೊಂದರೆ ಕೊಡ್ತಾ ಇದ್ದಾನೆ, ಇನ್ನೂ ಹಿಂಸೆ ಮಾಡ್ತಾ ಇದ್ದಾನೆ, ನಾನು ಏನು ಮಾಡಬೇಕು ಎಂಬುದಾಗಿ ಆತನು ಹೇಳಿರುವಾಗ, ಆಗ ದೇವರು ಮೋಸೆ ಜೊತೆ ಮಾತಾಡ್ತಾನೆ. ಮೋಸೆ, ನೀನು ನೋಡು, ನಾನು ಪರೋನ ಗತಿ ಏನು ಮಾಡುತ್ತೇನೆ, ನಾನು ನನ್ನ ಕೈಯನ್ನು ಚಾಚುತ್ತೇನೆ, ಅವನ ಬಲವಾದ ಅಸ್ತ್ರಗಳನ್ನು ತೆಗೆದು ಹಾಕುತ್ತೇನೆ. ಆಮೇಲೆ ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳ್ಕೊಂಡು 6ನೇ ಅಧ್ಯಾಯ 2ನೇ ವಚನದಲ್ಲಿ, God spoke to Moses and said to him, I am the Lord. ಕ್ಷಮಿಸಿ. ಇಲ್ಲಿ ಒಂದು ವಚನದಲ್ಲಿ 6ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ಮೋಸೆ ಜೊತೆಯಲ್ಲಿ ಮಾತನಾಡಿ ಹೀಗೆ ಹೇಳಿದರು. ಏನಂತಾರೆ, ನಾನು ಈ ಜಗಕ್ಕೆ ಒಡೆಯನಾಗಿದ್ದೇನೆ. ಐ ಆಮ್ ದ ಲಾರ್ಡ್. ಅಂದರೆ ಅರ್ಥ ಏನಂದರೆ, ಈಜಿಪ್ಟಿನಲ್ಲಿರ್ತಕ್ಕಂಥ ಪರೋ ಈಜಿಪ್ಟಿಗೆ ಮಾತ್ರ ಅರಸನು ಒಡೆಯನಾಗಿದ್ದಾನೆ. ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು, ಜೀವ ರಾಶಿಗಳು, ಜಲಚರಗಳು, ಪಶು ಪ್ರಾಣಿ ಪಕ್ಷಿಗಳು, ಆಕಾಶದಲ್ಲಿ ಹಾರಾಡ್ತಿರೋ ಪಕ್ಷಿಗಳು, ಸೃಷ್ಟಿಗಳು, ಸೂರ್ಯ ಚಂದ್ರ ನಕ್ಷತ್ರ ವಿಶ್ವಗಳು, ಗ್ರಹಗಳು, ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಗ್ಯಾಲಕ್ಸಿಗಳಿಗೆ ನಾನು ಒಡೆಯನಾಗಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ದ ಲಾರ್ಡ್, ನೆನ್ಪಿಟ್ಕೊಂಡಿದ್ದೀವ್ರ ಮಕ್ಕಳೇ, ದ ಲಾರ್ಡ್ ಈಸ್ ನಾಟ್ ಅ ರಿಲಿಜಿಯಸ್ ಟರ್ಮ್. LORD doesn't belongs to religion. It is completely belongs to the kingdom system and a judicial system. ಈ ಲಾರ್ಡ್ ಅನ್ನೋ ಪದ ಅರಸರ ವ್ಯವಸ್ಥೆಗೆ, ರಾಜರ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪದವಾಗಿದೆ ಹೊರತು, ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪದವಾಗಿದೆ ಹೊರತು, ಲಾರ್ಡ್ ಅನ್ನೋ ಪದ ಅಂದರೆ ಒಡೆಯನು ಅಥವಾ ಕರ್ತನು ಅಥವಾ ಯಜಮಾನನು. ಸರಳದಲ್ಲಿ ನಾನು ಯಜಮಾನನಾಗಿದ್ದೇನೆ, ಈ ಭೂಮಿಗೆ ನಾನು ಒಡೆಯನಾಗಿದ್ದೀನಿ ಎಂಬುದಾಗಿ ಹೇಳಿರುವಾಗ ಅಬ್ರಾಹ್ಮನಿಗೆ ಆಗ ದೇವರು 3ನೇ ವಚನದಲ್ಲಿ Exodus chapter 6 verse 2 and 3, let us see. I appeared to Abraham. I want to tell you how God has given an encounter, how God has appeared to Abraham. See, God himself is saying to Moses, the appearance to Abraham, I appeared to Abraham, to Isaac, and to Jacob as God Almighty. In English, God Almighty. In Hebrew language, El Shaddai. El Shaddai means God Almighty. But by my name Jehovah, listen carefully, but by my name Jehovah, I was not known to Abraham, Isaac, and Jacob. ಅಂದರೆ ಅರ್ಥ ಏನಂದರೆ, ನಾನು ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಸರ್ವಶಕ್ತನಾದ ದೇವರೆಂದು ಪ್ರಕಟವಾದನೆ ಹೊರತು ಯೆಹೋ ಎಂಬ ನಾಮದಿಂದ ನಾನು ಅವರಿಗೆ ಗೋಚರಿಸಲ್ಪಡಲಿಲ್ಲ. ಅದಕ್ಕಾಗಿ ಆದಿಕಾಂಡದಿಂದ ಮೋಸೆ ಪೊದೆವರೆಗೂ ಯೆಹೋವ ಎಂಬ ನಾಮ ಗೋಚರಿಸಲ್ಪಡಲಿಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಯೆಹೋವ ಅನ್ನೋ ಪದಕ್ಕೆ ಅರ್ಥ ಇದ್ದೇನೆ ಅಂತ ಅರ್ಥ. ಇದೇನೆಂದರೆ ಯಾರಿದ್ದಾನೆ? ಎಲ್ ಶಡಾಯ್ ಆದ ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಇದಕ್ಕೆ ಅಬ್ರಾಹ್ಮನಿಗೆ, ಬ್ಯಾಕ್ ಟು ಅಬ್ರಹಾಂ. ಈಗ ನಾವು ಅಬ್ರಾಹ್ಮನಿಗೆ ದೇವರು ಪ್ರಕಟವಾದನು ಆದಿಕಾಂಡ 12ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ನಾವು ನೋಡ್ತೇವೆ. ಅಬ್ರಾಹ್ಮನಿಗೆ ದೇವರು ಕಾನಾನದಲ್ಲಿ ಪ್ರಕಟವಾಗಿ ಅಲ್ಲಿ ಏನು ಹೇಳಿದನು, ಈ ದೇಶವನ್ನು, ಈ ಕಾನಾನ್ ದೇಶವನ್ನು ನಿನಗೂ ನಿನ್ನ ಸಂತಾನಕ್ಕೆ ಸ್ವಾಸ್ಥ್ಯವಾಗಿ, ಆಸ್ತಿಯಾಗಿ ನಾನು ಕೊಡುತ್ತೇನೆ ಎಂದು ಹೇಳಿ, ಪ್ರಕಟವಾಗಿ ಹೇಳಿ ಆತನು ಅಲ್ಲಿಂದ ಸ್ಥಳವನ್ನು ಬಿಟ್ಟಿದ್ದನು. ಅಲ್ಲಿಂದ ಅದೃಶ್ಯನಾದನು. ತದನಂತರ ಅಲ್ಲಿ ಅಬ್ರಾಹ್ಮನು ಒಡೆಯನಿಗೆ ಯಜ್ಞಪೀಠವನ್ನು ಕಟ್ಟಿದ. ಏನು ಕಟ್ಟಿದ?
ಯೆಹೋವನಿಗೆ ಅಲ್ಲ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್, ಬಿಕಾಸ್ ದ ವರ್ಡ್ Jehovah ವಾಸ್ ನಾಟ್ ರಿವೀಲ್ಡ್ ಟು Abraham and Isaac and Jacob and Joseph and to all his descendants, 12 tribes as well as the more than 2 lakh Israelites who were not known Jehovah until Moses revealed them as Jehovah. So this is the point, but my main point, ನನ್ನ ನಿಜವಾದಂಥ ಅಂಶ ಏನಂದರೆ, ಆ ಅಬ್ರಾಮನಿಗೆ ಸುವಾರ್ತೆ ಸಾರಿರ್ತಕ್ಕಂಥ ಸರ್ವಶಕ್ತನಾದ ದೇವರು ಈ ದೇಶವನ್ನು, ಸುಖವನ್ನು, ಸಮೃದ್ಧಿಯನ್ನು, ಬಲವನ್ನು, ಪರಾಕ್ರಮವನ್ನು ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳಿದ. ಅದನ್ನು ಮುಂದೆ ಬರ್ತೀನಿ, ನಿಮ್ಗೆ ಗೊತ್ತಾಗ್ತದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿ. ಆದ ಕಾರಣ ಇಲ್ಲಿ ಆದ ನಂತರ ದೇವರು ಆತನಿಗೆ ಪ್ರಕಟವಾದನು. ಯಾವ ದೇವರು ಪ್ರಕಟವಾದನು? ಸರ್ವಶಕ್ತನಾದ ದೇವರು ಪ್ರಕಟವಾದನು. ಇದಕ್ಕೆ ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 2ನೇ ವಚನದಲ್ಲಿ ಇನ್ನೂ ಸ್ಪಷ್ಟವಾಗಿದೆ. ದ ಗಾಡ್ ಆಫ್ ಗ್ಲೋರಿ ಅಪಿಯರ್ಡ್ ಟು ಅಬ್ರಹಾಮ್ ಅನ್ನತಕ್ಕಂಥ ಪದ ಇದೆ. ಅದಕ್ಕೆ ನಾನು ಮತ್ತೊಂದು ಆವರ್ತಿ ಹೇಳಬೇಕು. ಅದೇನೆಂದರೆ, ಈಗ ಯಾರೋ ಒಂದು ಸಾಮಾನ್ಯವಾದಂಥ ವ್ಯಕ್ತಿ ಬಂದು ನಿಮಗೆ ಹೇಳ್ತಾನೆ, ನೀವು ಬನ್ನಿ ನಮ್ಮ ಊರಿಗೆ ಬನ್ನಿ, ಇಲ್ಲಿಂದ ಸುಮಾರು ನೀವಿರ್ತಕ್ಕಂಥ ಊರಿನಿಂದ ಸುಮಾರು ಒಂದು 1000 ಕಿಲೋಮೀಟರ್ ಅಥವಾ 500 ಕಿಲೋಮೀಟರ್ ದೂರದಲ್ಲಿ, 500 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ಪಟ್ಟಣ ಇದೆ, ಆ ಪಟ್ಟಣಕ್ಕೆ ನೀವು ಬನ್ನಿರಿ, ನಾನು ನಿಮಗೆ ಮನೆ ಕೊಡ್ತೇನೆ, ನಾನು ನಿಮಗೆ ನೌಕರಿ ಕೊಡ್ತೇನೆ, ನಾನು ನಿಮಗೆ ಆಶ್ರಯ ಕೊಡ್ತೇನೆ, ನಾನು ನಿಮಗೆ ಕೆಲಸಗಳನ್ನು ಕೊಡ್ತೀನಿ ಅಂತ ಹೇಳಿರುವಾಗ ನೀವು ನಂಬಿ ಹೋಗ್ಲಿಕ್ಕಾಗತ್ತಾ? ಆಗಲ್ಲ. ಆದರೆ ಅದೇ ಇನ್ನೊಂದು ವ್ಯಕ್ತಿ, ನೀವು ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡ್ತಕ್ಕಂಥ ವ್ಯಕ್ತಿ, ಒಂದು ದೊಡ್ಡ ವಾಹನದಲ್ಲಿ ಅಥವಾ BMW ಕಾರ್ನಲ್ಲಿ ಅಥವಾ ರೋಲ್ಸ್ ರಾಯ್ಸ್ ಕಾರ್ನಲ್ಲಿ ಸುಮಾರು 13 ಕೋಟಿ ವೆಚ್ಚದಷ್ಟು ದೊಡ್ಡ ಕಾರ್ನಲ್ಲಿ ಬಂದು ನಿಮ್ಮ ಮನೆ ಮುಂದೆ ಇಳ್ಕೊಂಡು, ಮುಂದೆ 4-5 ಪೊಲೀಸ್ ವ್ಯಾನ್ಗಳು, ಹಿಂದೆ 4-5 ಪೊಲೀಸ್ ವ್ಯಾನ್ಗಳು, ಮತ್ತು ಗನ್ಮ್ಯಾನ್ಗಳು ಅಂದರೆ ಬಂದೂಕುಧಾರಿಗಳ ವ್ಯಕ್ತಿಗಳು ಆತನ ಪಕ್ಕದಲ್ಲಿದ್ದುಕೊಂಡು, ಆತನು ದೊಡ್ಡ ಸೂಟ್ ಬೂಟ್ ಹಾಕ್ಕೊಂಡು ನಿಮ್ಮ ಮನೆ ಒಳಗೆ ಪ್ರವೇಶ ಮಾಡಿ ಆತನು ನಿಮ್ಮೊಟ್ಟಿಗೆ ಮಾತಾಡ್ತಿರ್ತಾರೆ. ಆತನು ನೋಡಿರುವಾಗ ನಿಮ್ಗೆ ಅರ್ಥ ಆಗ್ತದೆ, ಈತನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಈತನು 13 ಕೋಟಿ ರೂಪಾಯಿ ಕಾರ್ನಲ್ಲಿ, ವಾಹನದಲ್ಲಿ ಬಂದು ಇಳ್ಕೊಂಡಿದ್ದಾನೆ. ಈತನ ಅಕ್ಕಪಕ್ಕದಲ್ಲಿ ಮುಂದೆ ಹಿಂದೆ ಪೊಲೀಸ್ ವ್ಯಾನ್ಗಳು, ಜೆಡ್ ಪ್ಲಸ್ ಪ್ರೊಟೆಕ್ಷನ್ ಈತನಿಗಿದೆ. ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಇದೆ. ಅಕ್ಕದಲ್ಲಿ ಬಾಡಿಗಾರ್ಡ್ಸ್ ಅಂದರೆ ಅಂಗರಕ್ಷಕರು ಮತ್ತು ಗನ್ಮ್ಯಾನ್ಸ್ ಮತ್ತು ಬಂದೂಕುಧಾರಿಗಳ ವ್ಯಕ್ತಿಗಳು ಆತನ ಜೊತೆಯಲ್ಲಿದ್ದಾರೆ. ಮತ್ತು ಆತನ ಬಂದಿರತಕ್ಕಂಥ ಆ ಒಂದು ನಡತೆ, ಆ ಒಂದು ಅಪಿಯರೆನ್ಸ್, ಆ ಒಂದು ಪ್ರಕಟ, ಆ ಒಂದು ದರ್ಶನ ಹೇಗಿತ್ತಂದರೆ, ಆವಾಗ ಆ ಮನುಷ್ಯ ಹೇಳ್ತಾನೆ, ನಿಮಗೆ ನೀವು ಗುರುತಿಸ್ತೀರಿ ಆ ಮನುಷ್ಯ ಬಹಳ ದೊಡ್ಡ ಧನವಂತನಾಗಿರ್ಬೋದು. ಅವಾಗ ನೀವು ನಾನು ಹೇಳುವ ಸುಮಾರು 500 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನನ್ನ ಪಟ್ಟಣಕ್ಕೆ ಬಂದರೆ ನಿಮಗೆ ಸೈಟ್ಗಳನ್ನು ಕೊಡ್ತೇನೆ, ನಿಮಗೆ ವ್ಯವಸಾಯ ಮಾಡಲಿಕ್ಕೆ ಹೊಲಗಳನ್ನು ಕೊಡ್ತೇನೆ, ಚೆನ್ನಾಗಿ ವ್ಯವಸಾಯ ಮಾಡಿಕೊಂಡು ನೀವಲ್ಲಿ ಕೆಲಸ ಮಾಡಿಕೊಂಡು ಸುಖವಾಗಿರ್ಬೋದು, ಬನ್ನಿ ನೀವು ಅಂತ ಹೇಳಿದರೆ, ಅಂಥವನು ಹೇಳಿದ್ದಾಗ ಅವನು ಹೇಳಿದ್ದ ಸ್ಥಳ ಹೇಗಿದೆ ಗೊತ್ತಿಲ್ಲ. ಅವನು ಕರೆದಿರ್ತಕ್ಕಂಥ ಸ್ಥಳ, ಅವನು ಹೇಳಿರ್ತಕ್ಕಂಥ ಸ್ಥಳ ಹೇಗಿದೆ, ಎಂಥದ್ದಿದೆ, ಅಲ್ಲಿ ಗಿಡಗಳಿದೆಯಾ ಇಲ್ಲವೋ, ಮನುಷ್ಯರಿದ್ದಾರೋ ಇಲ್ಲವೋ, ಪ್ರಾಣಿ ಇದ್ದಾರೋ ಇಲ್ಲವೋ, ಅಥವಾ ಎಂಥ ಸ್ಥಳ ಇದೆ ಅಂತ ಗೊತ್ತಿಲ್ಲ. ಆದರೆ ಕರೆದ ವ್ಯಕ್ತಿ, ನಿಮ್ಮನ್ನು ಕರೀತಿರ್ತಕ್ಕಂಥ ವ್ಯಕ್ತಿ ಒಂದು ರೋಲ್ಸ್ ರಾಯಲ್ ಅನ್ನತಕ್ಕಂಥ 13 ಕೋಟಿ ರೂಪಾಯಿಯ ವಾಹನದಲ್ಲಿ ಇಳ್ಕೊಂಡು ಬಂದು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ. ಅಂಗರಕ್ಷಕರ ಪಕ್ಕದಲ್ಲಿ ಸುಮಾರು 5-6-10-15 ಅಂಗರಕ್ಷಕರು, ಜೆಡ್ ಪ್ಲಸ್ ಪ್ರೊಟೆಕ್ಷನಲ್ಲಿ, ಮಿಲಿಟರಿ ಅಂದರೆ ಸೇನಾಪಡೆ ಆತನ ಪಕ್ಕದಲ್ಲಿ ಇದ್ದುಕೊಂಡು, ಮುಂದೆ 2-3 ಪೊಲೀಸ್ ವ್ಯಾನ್ಗಳು, ಹಿಂದೆ 2-3 ಪೊಲೀಸ್ ವ್ಯಾನ್ಗಳು ಇದ್ದುಕೊಂಡು ಆತನ ಬಂದು ನಿಮ್ಮ ಹತ್ರ ಇಳ್ಕೊಂಡಿರುವಾಗ ಆತನ ಅಪಿಯರೆನ್ಸ್, ಆತನ ಪ್ರಕಟ, ಆತನು ನಿಮಗೆ ದರ್ಶನ ಕೊಟ್ಟಿದೆ. ಹೇಗೆಂದರೆ ಆಸಮ್ ದರ್ಶನ ಕೊಟ್ಟಿದ್ದಾನೆ. ಸೊ ಇಟ್ ದ ಗಾಡ್ ಆಫ್ ಗ್ಲೋರಿ. ಈ ಗ್ಲೋರಿ ಅನ್ನೋ ಪದಕ್ಕೆ ಅರ್ಥ ಏನಂದ್ರೆ, ದೇವರು ಅಲ್ಲಿ ತನ್ನ ಸೈನ್ಯ ಸಮೂಹದಿಂದ, ತನ್ನ ವೈಭವದಿಂದ, ತನ್ನ ಮೆಜೆಸ್ಟಿಕ್ ಇಂದ, ತನ್ನ ಸ್ಪ್ಲೆಂಡರ್ ಇಂದ ಆತನು ಅಬ್ರಾಹ್ಮನಿಗೆ ಪ್ರಕಟವಾಗಿ ಹೇಳ್ತಾ ಇದ್ದಾನೆ, ಅಬ್ರಹಾಮ್ ಅಂತ ಹೇಳಿದ, ಮೈ ಲಾರ್ಡ್ ಅಂತ ಹೇಳಿದ. ಯಾರು? ಅಬ್ರಾಹ್ಮನು ಮೈ ಲಾರ್ಡ್ ಎಂಬುದಾಗಿ ಹೇಳಿದ. ಎಸ್ ಮೈ ಲಾರ್ಡ್ ಅಬ್ರಹಾಮ್, ಐ ವಿಲ್ ಗಿವ್ ದಿಸ್ ಲ್ಯಾಂಡ್ ಟು ಯುವರ್ ಡಿಸೆಂಡೆಂಟ್ ಅಂತ ಹೇಳಿದ. ಆವಾಗ ಇನ್ನೊಂದು ಸಾರಿ, 2ನೇ ಸಾರಿ ಪ್ರಕಟವಾಗಿ ಹೇಳ್ತಾ ಇದ್ದಾನೆ, ಈ
ದೇಶವನ್ನು ನಿನ್ನ ಸಂತಾನಕ್ಕೆ ನಾನು ಸ್ವಾಸ್ಥ್ಯವಾಗಿ ಕೊಡುತ್ತೇನೆ. 30-40 ಲ್ಯಾಂಡ್ ಅಲ್ಲ, 10 ಎಕರೆ 3 ಎಕರೆ 4 ಎಕರೆ ಅಲ್ಲ, ಸಾವಿರಾರು ಲಕ್ಷಾಂತರ ಎಕರೆಗಳು ಒಳಗೊಂಡಿರ್ತಕ್ಕಂಥ ಲ್ಯಾಂಡನ್ನು ನಾನು ನಿನಗೆ ದೇಶವಾಗಿ ಸ್ವಾಸ್ಥ್ಯವಾಗಿ ಕೊಡ್ತೀನಿ ಎಂಬುದಾಗಿ ಹೇಳಿರುವಾಗ ಅಬ್ರಾಮನು ಯಾಕೆ ನಂಬಿದಂದರೆ ಆ ಸ್ಥಳವನ್ನು ನೋಡಿ ನಂಬಿಲ್ಲ. ಅವನು ಆ ಸ್ಥಳ ಯಾವುದಂತ ನೋಡಿಲ್ಲ, ಆತನಿಗೆ ದರ್ಶನ ಕೊಟ್ಟ ದೇವರು, ಆತನಿಗೆ ಪ್ರಕಟವಾದ ದೇವರು, ಸಿಂಹಾಸನಾಸೀನರೂಢನಾಗಿರ್ತಕ್ಕಂಥ ದೇವರು, ಭೂಮಿ ಪಾದಪೀಠ, ಆಕಾಶ ಸಿಂಹಾಸನ, ಆಸೀನರೂಢನಾಗಿರ್ತಕ್ಕಂಥ ದೇವರು. ಅಬ್ರಾಮನೇ, ನನ್ನ ಪಾದಪೀಠವಾಗಿರ್ತಕ್ಕಂಥ ಈ ಭೂಮಿಯಲ್ಲಿ ಒಂದು ಚಿಕ್ಕ ದೇಶವನ್ನು ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳಿರುವಾಗ ಆಗ ಅಬ್ರಾಮನಿಗೆ ನಂಬಿಕೆ ಯಾಕಂತಂದರೆ ಭೂಮಿ ಪಾದಪೀಠ ಆಗಿರ್ತಕ್ಕಂಥ ಈ ದೊಡ್ಡ ಪರಾತ್ಪರನು ವಾಗ್ದಾನ ಮಾಡಿರ್ತಕ್ಕಂಥ ವಾಗ್ದಾನವನ್ನು ನೆರವೇರಿಸ್ತಕ್ಕಂಥ ಶಕ್ತನು ಎಂಬುದಾಗಿ ಆತನು ತಿಳಿದುಕೊಂಡಿದ್ದ. ಆಮೇನ್, ಎಲ್ಲರೂ ಹೇಳ್ತೀರಲ್ವಯ್ಯ. ಅದಕ್ಕೆ ಈಗ ನಾವು ಆ ಒಂದು ಒರಿಜಿನಲ್ ಅಂಶಕ್ಕೆ ನಾವು ಬಂದು ಸೇರೋಣ. ದ ಗಾಡ್ ಆಫ್ ಗ್ಲೋರಿ ಅಪಿಯರ್ಡ್. ನಾ ಹೇಳ್ತೇನೆ, ಇದು ಹೆಂಗೆ ನೀವು ಹೇಳ್ತೀರಿ, ಹೇಗೆ ನೀವು ಹೇಳ್ತೀರಿ? ಆತನಿಗೆ ಈ ಒಂದು ದರ್ಶನ ಉಂಟಾಯಿದೆ, ಸಿಂಹಾಸನ ಸಿಕ್ತು, ದೇವರು ಸಿಂಹಾಸನದಲ್ಲಿ ಆಸೀನರೂಢನಾಗಿದ್ದಾನೆ, ಭೂಮಿ ಪಾದಪೀಠವಾಗಿತ್ತು, ಆಕಾಶ ಸಿಂಹಾಸನವಾಗಿತ್ತು, ಇದೇ ದರ್ಶನ ಆತನಿಗೆ ಉಂಟಾಗಿದೆ ಎಂಬುದಾಗಿ ಹೇಗೆ ಹೇಳ್ತೀರಿ ಅಂತ ಹೇಳಿದ್ರೆ, ಅಲ್ಲಿ ಹೇಳಿರತಕ್ಕಂಥ ನಾನು ಸರ್ವಶಕ್ತನಾದ ದೇವರಾಗಿ ಪ್ರಕಟವಾಗಿದ್ದೇನೆ. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 2ನೇ ವಚನದಲ್ಲಿ ಮಹಿಮೆಯ ದೇವರು ಅಬ್ರಾಮನಿಗೆ ಮೆಸೊಪೊತಾಮಿಯದಲ್ಲಿ ಪ್ರಕಟವಾಗಿ ಆತನನ್ನು ಕರೆದನಂತ ಹೇಳಿದಾನೆ. ಮಹಿಮೆಯ ದೇವರು ಅನ್ನೋ ಪದದಿಂದ ಸಿಂಹಾಸನಾಸೀನಗಳು, ಆತನ ಪ್ರಭಾವ, ಆತನ ವೈಭವ, ಆತನ ಮೆಜೆಸ್ಟಿಕ್ನಲ್ಲಿ ಆತನು ಪ್ರತ್ಯಕ್ಷವಾದನು. ಅಂದರೆ ಮೆಜೆಸ್ಟಿಕ್ ಅಂದರೆ ವೈಭವದಲ್ಲಿ, ಪ್ರತಾಪದಲ್ಲಿ ಪ್ರಭಾವಶಾಲಿಯಾದಂಥ ದೇವರಾಗಿ ಆತನು ಪ್ರಕಟವಾಗಿರೋದ್ರಿಂದ ಆ ಪ್ರಕಟವನ್ನು ನೋಡಿರ್ತಕ್ಕಂಥ ವ್ಯಕ್ತಿ ನಂಬಿದ್ದಾನೆ, ಇನ್ನೂ ನಂಬಿಕೊಂಡಿದ್ದಾನೆ. ಯಾಕಂದರೆ ಮತ್ತೊಂದು ಸಾರಿ ಪ್ರಕಟವಾಗಿ ಆತನು ಹೇಳಿದಾನೆ, ಈ ದೇಶವನ್ನು ನಾನು ನಿನಗೆ ಸ್ವಾಸ್ಥ್ಯವಾಗಿ ಕೊಡ್ತೀನಿ ಎಂಬುದಾಗಿ. ಇದನ್ನು ಹೇಗೆ ನಾವು ನಂಬುತ್ತೇವೆ ಅಂದರೆ, ಬೈಬಲ್ನಲ್ಲಿ ಇದು ಸ್ಪಷ್ಟವಾಗಿ ಹೇಳಲಾಗಿದೆ. ಹೀಬ್ರಿಯರ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ ಅಲ್ಲಿ ನೇರವಾಗಿ ಬರೆಯಲ್ಪಟ್ಟಿದೆ, ಅದೃಶ್ಯವಾದ ದೇವರನ್ನು ನೋಡಿರ್ತಕ್ಕಂಥ ಜನರು ಅಂದರೆ ಯಾರು? ಆದಾಮ್, ಏಬೇಲ್, ಸೇತು, ನೋಹ, ಅಬ್ರಹಾಂ, ಇಸಾಕ್, ಯಾಕೋಬ್ ಅನ್ನೋ 12 ಗೋತ್ರಗಳು, ಅಂದರೆ 12 ಮಕ್ಕಳು. ಅದರಲ್ಲಿ ಯೋಸೇಪ್, ಅದರ ನಂತರ 12 ಮಕ್ಕಳಲ್ಲಿ ಯೋಸೇಪ್ ಆದ ನಂತರ ಮೋಸೆ. ಇವರು ಅದೃಶ್ಯವಾದಂಥ ದೇವರ ದರ್ಶನವನ್ನು ನೋಡಿರುವುದರಿಂದ ಅಷ್ಟು ಧೈರ್ಯವನ್ನು ಮಾಡಿಕೊಂಡು ಮುಂದೆ ಸಾಗಿದರು. ಅದಕ್ಕೆ ನಾವು ಅದೇ ಅಧ್ಯಾಯದಲ್ಲಿ ಒಂದು ಸುಂದರವಾದ ಕಾರ್ಯವನ್ನು ನಾವು ನೋಡೋಣ. ಯಾಕಂದರೆ ದೇವರು ಹೇಗೆ ಇದ್ದನು, ಅವರಿಗೆಲ್ಲ ಹೇಗೆ ಪ್ರಕಟವಾದನು ಎಂಬುದಾಗಿ ನೋಡಿರುವಾಗ ಆ ಹೀಬ್ರಿಯರ ಪುಸ್ತಕದಲ್ಲಿ ಸುಂದರವಾದಂಥ ಮಾತು ಉಲ್ಲೇಖಿಸಲ್ಪಟ್ಟಿದೆ. ಅದನ್ನು ಸ್ವಲ್ಪ ನಾವು ಗಮನಿಸೋಣ, ನೋಡಿಕೊಳ್ಳೋಣ. ಯಾಕಂದರೆ ಇಂಥ ದೇವರಿಗೆ ನೀವು ಎಲ್ಲಿಂದ ಏನು ಕಟ್ಟಲಿಕ್ಕಾಗ್ತದೆ? ನೀವು ಅಂಥ ದೊಡ್ಡ ದೇವರಿಗೆ ನೀವು ಪೀಠ ಕಟ್ಟಲಿಕ್ಕಾಗ್ತದ? ನೀವು ಅಂಥ ದೊಡ್ಡ ದೇವರಿಗೆ ನೀವು ಮನೆಯನ್ನು ಕಟ್ಟಲಿಕ್ಕಾಗ್ತದ? ಅಂಥ ದೊಡ್ಡ ಭೂಮಿ ಪಾದಪೀಠ, ಆಕಾಶ ಸಿಂಹಾಸನ, ಇಂಥ ದೊಡ್ಡ ದೇವರಿಗೆ ನೀವು ಏನು ಕಟ್ಟಲಿಕ್ಕಾಗ್ತದೆ, ಏನು ಕೊಡಲಿಕ್ಕಾಗ್ತದೆ ಎಂಬುದಾಗಿ ಹೇಳಿ ಅವರಿಗೆ ಪ್ರಕಟವಾಗಿದ್ದನ್ನು ನಾವು ಹೀಬ್ರಿಯರಲ್ಲಿ ಅದು ನಾವು ನೋಡ್ತೇವೆ. ದೇವರು ಬಹಳ ದೊಡ್ಡವನು, ಆತನು ಬಹಳ ಪರಾಕ್ರಮಿಯಾಗಿರ್ತಕ್ಕಂಥನು, ಆತನು ಬಹಳ ಬಲಿಷ್ಠವಾದಂಥ ಆತನಾಗಿರುವುದರಿಂದ ಆತನಿಗಾಗಿ ನೀವು ಮನೆ ಕಟ್ಟಲು ಸಾಧ್ಯವೋ, ಆತನಿಗಾಗಿ ನೀವು ಗುಡಾರವನ್ನು ಕಟ್ಟಲು ಸಾಧ್ಯವೋ ಎಂಬುದಾಗಿ ಹೀಬ್ರಿಯರಲ್ಲಿ ಅದನ್ನು ನಾವು ನೋಡ್ತೇವೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಸೊ ಆದ ಕಾರಣ ಈ ಜನ ಗಮನಿಸ್ತೀರಿ, ಇಲ್ಲಿ ಅಂಥ ಅದ್ಭುತವಾದಂಥ ಸಂಗತಿಯನ್ನು ನಾವು ಕಂಡಿರ್ತೇವೆ. ಹಾಗೆ ನಾವು ಮುಂದೆ ಹೋಗ್ತಾರೆ. ಅದೃಶ್ಯವಾದ ದೇವರ ದೃಶ್ಯವನ್ನು ನೋಡಿದ್ರು ಅವರು, ಅದೃಶ್ಯವಾದ ಒಂದು ಲೋಕವನ್ನು ನೋಡಿದ್ರು. 11ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡ್ತೇವೆ. ಮೋಸೆ, ಓದಿಪ್ಪ. ನಂಬಿಕೆಯಿಂದಲೇ ಅವನು, ಅಂದರೆ ಅಬ್ರಾಮ್, ಇಸಾಕ್, ಯಾಕೋಬ್, ಮೋಸೆ ಆಗಿರಲಿ, ನಂಬಿಕೆಯಿಂದಲೇ ಅವನು ಈಜಿಪ್ಟಿಯನ ಅರಸನ ಪ್ರಭಾವಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ತೊರೆದು ಬಿಟ್ಟನು. ಯಾಕೆಂದ್ರೆ ಅವನು ಅದೃಶ್ಯವಾಗಿರುವಾತನನ್ನು ದೃಷ್ಟಿಸುವವನು ಎಂಬಂತೆ ಅದೃಶ್ಯವಾದವನನ್ನು ನೋಡಿರುವುದರಿಂದ ಅವನು ಪೂರ್ಣ ದೃಢ ಚಿತ್ತನಾಗಿದ್ದನು. ಆತನು ಇನ್ನು ತನ್ನ ನಂಬಿಕೆ ಎಷ್ಟು ಮಾತ್ರಕ್ಕೂ ಕದಲಿಕ್ಕೆ, ಬಿಟ್ಟುಕೊಡಲಿಕ್ಕೆ, ಭಯಪಡಲಿಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ.
ಗಂಭೀರವಾಗಿ ಹೇಳ್ತಾರಲ್ವಿಯ. ಅದಕ್ಕಾಗಿ ಆತನು ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಆತನಂಥ ಪರಾಕ್ರಮಿ ಭೂಲೋಕದಲ್ಲಿ ಯಾರಿಲ್ಲ ಅಂತ. ಮತ್ತು ನಾನು ಮೊನ್ನೆನೂ ಅದನ್ನು ತಿರುಗಿ ಹೇಳಿದೆ. ಅಂಥ ದೇವರು ಯಾರಿಗೆ ಪ್ರಕಟವಾದರು? ಮತ್ತೊಂದು ಆವರ್ತಿ ಕಾನಾನಲ್ಲಿ ಪ್ರಕಟವಾಗಿ ಆತನಿಗೆ ಹೇಳಿದ ಕೂಡಲೇ ಆಗ ಆ ದೇವರಿಗೆ ಯಜ್ಞಪೀಠವನ್ನು ಕಟ್ಟಿದ. ಹೇಗೆ? ಪ್ರಕಟವಾದ ದೇವರಿಗೆ. ಓದ್ತೀರಾ ಮಾತನ್ನು ಕಂಪ್ಲೀಟ್ 7ನೇ ಅಧ್ಯಾಯದ 7ನೇ ವಚನ, 12ನೇ ಅಧ್ಯಾಯ ಆದಿಕಾಂಡ 7ನೇ ವಚನದಲ್ಲಿ ನಾವು ನೋಡ್ತೇವೆ. ಪ್ರಕಟವಾದ ದೇವರಿಗೆ ಮತ್ತೊಂದು ಆವರ್ತಿ ಯಜ್ಞ. ಓದಿಪ್ಪ. ಕರ್ತನ ಅಬ್ರಾಮನಿಗೆ ಕಾಣಿಸಿಕೊಂಡು ತನಗೆ ಕಾಣಿಸಿಕೊಂಡ ಒಡೆಯನಿಗೆ, ನಿಮ್ಮ ತರ್ಜಮೆಗಳಲ್ಲಿ ಯೆಹೋವನ ಅಂತಿದೆ, ತನಗೆ ಕಾಣಿಸಿಕೊಂಡ ಯೆಹೋವನಿಗೆ ಬಲಿಪೀಠವನ್ನು ಕಟ್ಟಿದನೆಂಬುದಾಗಿ ನಿಮ್ಮ ತರ್ಜಮೆಗಳಲ್ಲಿ ಹೇಳಲಾಗಿರ್ಬೋದು. ಆದರೆ ಕಿಂಗ್ ಜೇಮ್ಸ್ ಒರಿಜಿನಲ್ ತರ್ಜಮದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ತನಗೆ ಕಾಣಿಸಿಕೊಂಡ ಆ ಒಡೆಯನಿಗೆ, ತನಗೆ ಕಾಣಿಸಿಕೊಂಡ ಏನು ಹೇಳ್ತಾನೆ? ಯಜ್ಞಪೀಠವನ್ನು ಕಟ್ಟಿದ್ದಾನೆ. ಅಂದರೆ ಸರ್ವಶಕ್ತನಾದ ದೇವರಿಗೆ ಯಜ್ಞಪೀಠವನ್ನು ಕಟ್ಟಿ, ತದನಂತರ ಅಲ್ಲಿಂದನೂ ಆತನು ಸ್ವಲ್ಪ ದಕ್ಷಿಣ ಭಾಗಕ್ಕೆ, ಅಂದರೆ ಊರ್ ಎಂಬ ಪಟ್ಟಣದಿಂದ ಹಾರಾಣದಿಂದ ಕಾನಾನಿಂದ ಮತ್ತು ದಕ್ಷಿಣ ಭಾಗಕ್ಕೆ ಆತನು ಮತ್ತು ಯಾತ್ರೆಯನ್ನು ಆರಂಭ ಮಾಡಿದನು. ಅಲ್ಲೇ ಬೇತೇಲ್ 8ನೇ ವಚನ, ಬೇತೇಲಿನ ಪೂರ್ವಕ್ಕೆ, ಈಸ್ಟ್ ವೆಸ್ಟ್ ವರ್ಡ್ಗೆ ಬಂದರು. ಬೇತೇಲಿನ ಈಸ್ಟ್ ವರ್ಡ್ಗೆ ಬಂದರು. ಬೇತೇಲಿನ ಪೂರ್ವಕ್ಕೆ, ಪೂರ್ವದಲ್ಲಿರ್ತಕ್ಕಂಥ ಬೇತೇಲಿಗೆ ಹೋಗಿ, ಪಶ್ಚಿಮದಲ್ಲಿ ಬೇತೇಲ್, ಪೂರ್ವದಲ್ಲಿ ಆಯಿ ಎಂಬ ಪಟ್ಟಣ ಇರುವ ತನ್ನ ಗುಡಾರವನ್ನು ಈ ಎರಡು ಪಟ್ಟಣಗಳ ಮಧ್ಯದಲ್ಲಿ ಹಾಕಿ ಅಲ್ಲಿ ಒಡೆಯನಿಗೆ ಬಲಿಪೀಠವನ್ನು ಕಟ್ಟಿದನು. ಅಲ್ಲಿ ಯೆಹೋವನಿಗೆ ಬಲಿಪೀಠವನ್ನು ಕಟ್ಟಿದನೆಂಬುದಾಗಿ ನಿಮ್ಮ ತರ್ಜಮದಲ್ಲಿ ಹೇಳಲಾಗಿದೆ. ಆದರೆ ಯೆಹೋವ ಎಂಬ ನಾಮ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಗೋಚರಿಸಲ್ಪಡಲಿಲ್ಲ. ಆದರೆ ಕರ್ತನಿಗೆ, ಒಡೆಯನಿಗೆ ಬಲಿಪೀಠವನ್ನು ಕಟ್ಟಿದ. ಆ ಒಡೆಯನು ಯಾರು? ಎಲ್ ಶಡಾಯ್ ಆದ ದೇವರು ಆ ಒಡೆಯನಾಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಆ ಒಡೆಯನಿಗೆ ಬಲಿಪೀಠವನ್ನು ಕಟ್ಟಿ ಮಾಡಿರ್ತಕ್ಕಂಥ ಒಂದು ಬಹಳ ಪ್ರಾಮುಖ್ಯವಾದ ಸಂಗತಿಯನ್ನು ನಾವು ನೋಡೋಣ. ಹೋದ್ರಿ, ಆ ಬಲಿಪೀಠವನ್ನು ಕಟ್ಟಿದ ನಂತರ ಅಲ್ಲಿ ಕರ್ತನ ಹೆಸರನ್ನು ಕರೆದನಂತೆ. ಕರ್ತನ ಹೆಸರಿಂದ ಪ್ರಾರ್ಥನೆ ಮಾಡಿದನೆಂಬುದಾಗಿ ಹೇಳ್ತಾರೆ. ಇಲ್ಲಿ ಹಿ ಕಾಲ್ಡ್ ಆನ್ ದ ನೇಮ್ ಆಫ್ ದ ಲಾರ್ಡ್ ಎಂಬುದಾಗಿ ಹೇಳಲಾಗಿದೆ. ಆತನು ಎಲ್ ಶಡಾಯನ್ನು ಕರ್ತನ ಹೆಸರು, ಅಂದರೆ ಒಡೆಯನನ್ನು ಆತನ ಹೆಸರಿನಿಂದ ಕರೆದನಂತಿದೆ. ಇಂಗ್ಲಿಷಲ್ಲಿ ಹೇಳ್ತೇನೆ ನಾನು. ಓಕೆ. ಟು ದ ಲಾರ್ಡ್ ಆ್ಯಂಡ್ ಕಾಲ್ಡ್ ಆನ್ ದ ನೇಮ್ ಆಫ್ ದ ಲಾರ್ಡ್. ಅಬ್ರಹಾಂ ಒಡೆಯನನ್ನು ಆತನ ಹೆಸರಿನಿಂದ ಕರೆದನು. ಆತನ ಹೆಸರೇನಾಗಿತ್ತು? ಎಲ್ ಶಡಾಯ್ ಎಂಬ ಹೆಸರಿನಲ್ಲಿ ಆತನ ಪ್ರಕಟವಾಗಿರೋದ್ರಿಂದ ಮೈ ಲಾರ್ಡ್ ಆಲ್ಮೈಟಿ ಗಾಡ್ ಅಂತ ಹೇಳಿದ. ಏನಂತ ಹೇಳ್ದಾನೆ? ಆಲ್ಮೈಟಿ ಗಾಡ್ ಅಂದರೆ ಎಲ್ ಶಡಾಯ್ ಅಂದರೆ ಸರ್ವಶಕ್ತನಾದ ದೇವರೇ, ಸರ್ವಶಕ್ತನಾದ ದೇವರೇ ನನ್ನ ಒಡೆಯನು ಎಂಬುದಾಗಿ ಕರೀತಾ ಇದ್ದಾನೆ. ಹಿ ಕಾಲ್ಡ್ ದ ಲಾರ್ಡ್ ಬೈ ದ ನೇಮ್. ಅಂದರೆ ಈತನ ಬಾಯಿಂದ ಬಂದಿರತಕ್ಕಂಥ ಆ ನಾಮ, ಅಂದರೆ ಎಲ್ ಶಡಾಯ್ ಆಗಿರ್ತಕ್ಕಂಥ ದೇವರನ್ನು ತನ್ನ ಒಡೆಯನು ಎಂಬುದಾಗಿ ಕರೀತಾ ಇದ್ದಾನೆ. ಎಲ್ಲರೂ ಹೇಳ್ತೀರ ಅಲ್ಲೂಯ. ಎಲ್ ಶಡಾಯ್ ಎಂಬ ದೇವನು ಒಡೆಯನು ಎಂಬುದಾಗಿ ಕರೀತಾ ಇದ್ದಾನೆ. ದಯಮಾಡಿ ಕೇಳ್ತೀರಿ. ಹಿ ಕಾಲ್ಡ್ ಆನ್ ದ ನೇಮ್ ಆಫ್ ದ ಲಾರ್ಡ್. ದೇವ್ರ ಮಕ್ಕಳೇ, ಎಲ್ ಶಡಾಯ್ ಆಗಿರ್ತಕ್ಕಂಥ ಸರ್ವಶಕ್ತನಾದ ದೇವರು ಆತನು ದೇವರೇ. ಆದರೆ ಈತನು ಆತನನ್ನು ಒಡೆಯನು ಆಗಿರ್ತಕ್ಕಂಥ ನನ್ನ ಹೆಸರಿಂದ ಕರೀತಾ ಇದ್ದಾನಂದರೆ ಅರ್ಥ ಏನಂದರೆ, ನನಗೆ ದರ್ಶನ ಕೊಟ್ಟ ದೇವರು ಸರ್ವಶಕ್ತನಾಗಿದ್ದಾನೆ. ಕೆಲವರಲ್ಲಿ ಆ ನಾಮದಿಂದ ಕರೆದನಂದರೆ ಕೆಲವು ಜನ ಏನು ಮಾಡ್ಕೊಂಡಿದ್ದಾರೆ, ಆ ನಾಮದಿಂದ ಪ್ರಾರ್ಥನೆ ಮಾಡಿದರು ಎಂಬುದಾಗಿ ಹೇಳ್ತಾರೆ ಕೆಲವು ಜನ. ಮತ್ತು ಕೆಲವು ಜನ ಹೇಳ್ತಾರೆ ಆ ನಾಮದಿಂದ ಆರಾಧಿಸಿದರು ಎಂಬುದಾಗಿ ಹೇಳ್ತಾರೆ. ಆದರೆ ನಾನು ಕಂಡಿದ್ದೇನೆ, ಹಿ ಕಾಲ್ಡ್ ಆನ್ ದ ನೇಮ್ ಆಫ್ ದ ಲಾರ್ಡ್.
ಆತನ ಆ ನಾಮವನ್ನು ಕರೆದನು, ಆ ನಾಮವನ್ನು ಕೂಗಿದನು. ಎಲ್ ಶಡಾಯ್ ಈಸ್ ಮೈ ಲಾರ್ಡ್. ಎಲ್ಲ ಹೇಳ್ತೀರ ಅಲ್ಲೂಯ. ಎಲ್ ಶಡಾಯ್ ಸರ್ವಶಕ್ತನಾದ ದೇವರು ನನ್ನ ಒಡೆಯನಾಗಿದ್ದಾನೆ. ಅಂದರೆ ಹಿ ಈಸ್ ಕಾಲಿಂಗ್ ದ ಲಾರ್ಡ್. ಆತನು ಎಲ್ ಶಡಾಯ್ ಆದ ದೇವರನ್ನು ಕೂಗಿ ಕರೀತಾ ಇದ್ದಾನೆ. ಅಂದ್ರೆ ಅರ್ಥ ಏನು? ಆತನು ಎಲ್ ಶಡಾಯ್ ಆದ ದೇವರನ್ನು ತನ್ನ ಒಡೆಯನಾಗಿ ಒಪ್ಪಿಕೊಂಡಿದ್ದಾನೆ ಅಂತ ಅರ್ಥ. ಹಲ್ಲೆಲೂಯಾ. ನಾನು ಯಾಕೆ ಈ ಲಾರ್ಡ್ ಬಗ್ಗೆ ಇಷ್ಟೊತ್ತು ಮಾತಾಡಿದೆ ಅಂದರೆ, ಬೈಬಲಲ್ಲಿ ಒಂದು ಅಪಾರ್ಥ ಮಾಡಿಕೊಂಡಿರ್ತಕ್ಕಂಥ ಒಂದು ವಚನ ಇದೆ. ನಾವು ಪೂರ್ವದಲ್ಲಿ ನಮ್ಮ ಪೂರ್ವಿಕರು ಅಥವಾ ನಮ್ಮ ಇತ್ತೀಚೆಗೆ ಬಂದಿರತಕ್ಕಂಥ ಭಕ್ತರು ಹೇಳಿರ್ತಕ್ಕಂಥ ಮಾತಿಂದ ನಾವು ಕೆಲವು ಮಾತುಗಳನ್ನು ಅಪಾರ್ಥ ಮಾಡಿಕೊಂಡಿದ್ದೇವೆ. ಯಾಕಂದರೆ ದೇವರು ದೇವರೇ, ಸರ್ವಶಕ್ತನಾದ ದೇವರು ದೇವರೇ. ನೀವು ನಂಬರಿ, ಆತನನ್ನು ದೇವರೆಂದು ನಂಬದೇ ಇರ್ರಿ, ಆತನು ದೇವರೇ. ಆದರೆ ಇಲ್ಲೇ ದೇವರೆಂದು ತಿಳಿದುಕೊಂಡಿದ ನಂತರ, ಭೂಮಿ ಆಕಾಶಗಳಿಗೆ ಒಡೆಯನು ಸರ್ವಶಕ್ತನೆಂದು ತಿಳಿದುಕೊಂಡಿದ ನಂತರ, ಆ ದೇವರನ್ನು ನಿನ್ನ ಒಡೆಯನಾಗಿ ಮಾಡಿಕೊಂಡಿದೀಯಾ? ನಿನ್ನ ಒಡೆಯ ಅಂದರೆ ನಿನ್ನ ಯಜಮಾನನಾಗಿ ಒಪ್ಪಿಕೊಂಡಿದೀಯಾ? ಹಲ್ಲೆಲೂಯಾ. ಯಾವಾಗ ನೀನು ಆ ದೇವರನ್ನು, ಆ ಎಲ್ ಶಡಾಯ್ ಆದ ದೇವರನ್ನು ನಿನ್ನ ಒಡೆಯನೆಂದು ನಿನ್ನ ಬಾಯಿಂದ ಕರೀತೀಯೋ, ಅಂದಿನಿಂದ ಒಡೆಯರಾಗಿರ್ತಕ್ಕಂಥ ದೇವರಿಗೆ ನಿನ್ನನ್ನು ಪೂರ್ಣ, ನಿನ್ನ ಹೊಣೆಗಾರಿಕೆ, ನಿನ್ನ ಜವಾಬ್ದಾರಿ, ನಿನ್ನ ದಾಯಿತ್ವ ಆತನಿಗೆ ಹೋಗುತ್ತದೆ. ನಿನಗೆ ಏನು ಬೇಕಾದರೂ, ಏನು ಕೊರತೆ ಇದ್ದರೂ ಎಲ್ಲವನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ಆತನ ಮೇಲಿರುತ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಹಿ ಕಾಲ್ಡ್ ಎಲ್ ಶಡಾಯ್, ಅಂದರೆ ಎಲ್ ಶಡಾಯನ್ನು ತನ್ನ ಲಾರ್ಡ್ ಎಂದು ಕರೆದುಕೊಂಡ. ಹಿ ಕಾಲ್ಡ್ ದ ನೇಮ್ ಆಫ್ ದ ಲಾರ್ಡ್, ಎಲ್ ಶಡಾಯ್ ಯು ಆರ್ ಮೈ ಲಾರ್ಡ್ ಎಂಬುದಾಗಿ ಕರೆದನು. ಅಂದರೆ ಕರೆಯೋದಂದರೆ, ಕಾಲಿಂಗ್ ಅನ್ನೋ ಪದ ನಾವು ಭಾಳ ಸಾರಿ ಅಪಾರ್ಥ ಮಾಡಿಕೊಂಡಿದ್ದೇವೆ. ಈಗ ಅದನ್ನು ಅರ್ಥ ಮಾಡಿಕೊಳ್ಳೋಣ. ಯಾಕಂದರೆ ದೇವದರ್ಶನ ಇದು ಯಾಕಂತ ಹೇಳ್ತಾ ಇದ್ರೆ, ಬೈಬಲ್ನಲ್ಲಿ ನಾವು ಭಾಳ ಸಾರಿ ಕೇಳಿದ್ದೇವೆ, ನಮಗೆ ರಕ್ಷಣೆ ಹೇಗೆ ದೊರಕುತ್ತದೆ? ರಕ್ಷಣೆ, ಸುಭದ್ರತೆ, ಪಾಪದಿಂದ, ಶಾಪದಿಂದ, ರೋಗದಿಂದ, ವ್ಯಾಧಿಗಳಿಂದ ನಮಗೆ ರಕ್ಷಣೆ ಹೇಗೆ ದೊರಕುತ್ತದೆ ಅಂತ ಹೇಳಿರುವಾಗ ನಾವು ನೋಡ್ತೇವೆ ರೋಮಾ ಪುಸ್ತಕದಲ್ಲಿ. ಹೌದಾ? ರೋಮಾ ಪುಸ್ತಕದಲ್ಲಿ ನಮ್ಮ ಯುವಕರು, ನಮ್ಮ ಚಿಕ್ಕ ಚಿಕ್ಕ ಮಕ್ಕಳ್ರಿ, ಇವರು ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿದ್ದಾರೆ ದೇವರ ವಾಕ್ಯಗಳು. ದೇವರಿಗೆ ಸ್ತೋತ್ರವಾಗಲಿ. ದೊಡ್ಡ ವ್ಯಕ್ತಿಗಳಾಗಲಿಕ್ಕಿದ್ದಾರೆ ಇವರೆಲ್ಲರೂ. ಚಿಕ್ಕ ಚಿಕ್ಕ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, 5ನೇ ತರಗತಿ 4ನೇ ತರಗತಿ ಯವನಸ್ಥರು, ಹಿರಿಯರು ಕಿರಿಯರೆಲ್ಲ ಕೂತ್ಕೊಂಡಿದ್ದಾರೆ. ಆದರೆ ಈ ಚಿಕ್ಕ ಮಕ್ಕಳಿಗೆ ಭಾಳ ಚೆನ್ನಾಗಿ ನೆನಪಿರ್ತದೆ. ಏನಪ್ಪ ಅಧ್ಯಾಯ ಅದು? ರೋಮ 10:9 ವಚನದಲ್ಲಿ ಅಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡ್ರಿ. ರೋಮ 10:9ರಲ್ಲಿ ಯೇಸುವನ್ನು ಏನೆಂದು ಕೂಗಬೇಕು? ನಾವೇನು ಹೇಳ್ತೇವೆ? ನಮ್ಮ ಜನರು ಏನು ಹೇಳ್ತಾರೆ? ಯೇಸುವನ್ನು ನಿನ್ನ ದೇವರಾಗಿ, ನಿನ್ನ ರಕ್ಷಕನಾಗಿ ನಿನ್ನ ಬಾಯಿಂದ ಒಪ್ಪಿಕೊಳ್ಳಬೇಕು, ಆಗಲೇ ನಿನಗೆ ರಕ್ಷಣೆ ಎಂಬುದಾಗಿ ನಾವು ಬಹಳ ಸಾರಿ ಕೇಳಿಸಿಕೊಂಡಿದ್ದೇವೆ. ನಿಮ್ಮ ರಕ್ಷಕನಾಗಿ, ವಿಮೋಚಕನಾಗಿ ಒಪ್ಪಿಕೊಳ್ಳಬೇಕೆಂಬುದಾಗಿ ನೀವು ಬಹಳ ಸಾರಿ ಕೇಳಿಸಿಕೊಂಡಿದ್ದೀರಿ. ಆದರೆ ಬೈಬಲನ್ನು ವ್ಯಾಕರಣಪೂರ್ವಕವಾಗಿ ಶಬ್ದಗಳನ್ನು ಗಮನಿಸುತ್ತಾ, ವ್ಯಾಕರಣವನ್ನು ಗಮನಿಸ್ತಾ ನಾವು ಓದ್ತಾ ಇರುವಾಗ ಪ್ರತಿಯೊಂದು ಶಬ್ದಕ್ಕೆ ಒಂದು ಅರ್ಥ ಇದೆ. ಆದರೆ ಅಲ್ಲಿ ಎಲ್ಲಿಯೂ ಯೇಸುವನ್ನು ನೀವು ದೇವರೆಂದು ಒಪ್ಪುಕೋ ಅಂತೇಳಿ ಆ ವಚನದಲ್ಲಿ ಇಲ್ಲ. ಹಲ್ಲೆಲೂಯಾ. ಸ್ವಲ್ಪ ಜೀರ್ಣ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ತ್ರಾಸಾಗ್ಬೋದು, ಆದರೆ ಸತ್ಯವನ್ನು ಹೇಳ್ತಾ ಇದ್ರೆ ಅದರ ಬಲ ಏನಿದೆ ಎಂಬುದಾಗಿ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ನಮ್ಮ ಪ್ರಿಯ ಸಹೋದರಿ ಸಹೋದರರು, ಯೇಸು ಕ್ರಿಸ್ತನನ್ನು ಸಾರ್ತಕ್ಕಂಥ ಎಲ್ಲರಿಗೆ ಬಹಳ ಜನರು ಯೇಸು ಕ್ರಿಸ್ತನು ದೇವರಾಗಿದ್ದಾನೆ, ಯೇಸು ಕ್ರಿಸ್ತನು ಹೊರತು ಮತ್ತು ಈ ಭೂಲೋಕದಲ್ಲಿ ಯಾರೂ ದೇವರಿಲ್ಲ. ಹೌದು, ಆತನು ದೇವರೇ. ಅದನ್ನು ಪ್ರೂವ್ ಮಾಡೋದಕ್ಕಾಗಿ ಎಷ್ಟೋ ಜನ, ನಮ್ಮ ಜನರು, ಕೆಲವು ಜನ ಬಹಳ ಪ್ರಯಾಸ ಪಡ್ತಾ ಇದ್ದಾರೆ, ಶ್ರಮಿಸ್ತಾ ಇದ್ದಾರೆ. ದಯಮಾಡಿ ನನ್ನ ಸ್ವಾರ್ಥಿಕರೇ, ನನ್ನ ಸೇವಕರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ಮಿತ್ರರೇ, ಗಮನಿಸತಕ್ಕಂಥ ಕಾರ್ಯ, ಈ ಲೋಕದಲ್ಲಿ ಯಾರು ಯೇಸುವನ್ನು ದೇವರೆಂದು ಒಪ್ಪದೇ ಇರಲಿ, आतन देवरे तो मानो या ना मानो यीशु को ईश्वर बोल के, वो ईश्वरी है। तुम मानने से ना मानने से वो ईश्वर नहीं होता बोल के नहीं। ನೀವು ಒಪ್ಪಲಿ ಒಪ್ಪದೇ ಇರಲಿ, ಒಪ್ಪಿದರೂ ಕೂಡ ಆತನು ದೇವರೇ, ಒಪ್ಪದೇ ಇದ್ರೂ ಕೂಡ ಆತನು ದೇವರೇ. ನಮಗೆ ಏನಾಗಿದ್ದಾನೆ?
ಆತನು ನಮಗೆ ದೇವರೇ ಆಗಿದ್ದಾನೆ. ನೀವು ಒಪ್ಪಿದ್ರು ಆತನ ದೇವರೇ, ಒಪ್ಪದೇ ಇದ್ರು ದೇವರೇ. ಆದರೆ ಇಲ್ಲಿ ನಾವು ಏನು ಗಮನಿಸಬೇಕು, ಭಾಳ ಒಳ್ಳೆಯ ಸಂಗತಿಗಳನ್ನು ನಾವು ನೋಡ್ತೇವೆ. ಒಪ್ಪಿದ್ರು ಒಪ್ಪದಿದ್ರು ಕೂಡ ದೇವರೇ. ಸೊ ಆದ ಕಾರಣ ಇಲ್ಲಿ ರೋಮ ಪುಸ್ತಕ 10ನೇ ಅಧ್ಯಾಯದಲ್ಲಿ ನಾವು ನೋಡೋಣ. 10ನೇ ಅಧ್ಯಾಯ 9ನೇ ವಚನ ಅಲ್ಲ ಬ್ರದರ್ ಬಾಬು, 9ನೇ ವಚನ ಎಷ್ಟು ಸ್ಪಷ್ಟವಾಗಿ ಹೇಳಿದೆ ರೋಮಪುರದವರ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ. ಯೇಸುವನ್ನು ದೇವರೆಂದು ಒಪ್ಪುಕೋ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಇಲ್ಲ, ಯೇಸುವನ್ನು ದೇವರೆಂದು ಒಪ್ಪುಕೋದಿರಲಿ, ಆತನು ದೇವರೇ ಆಗಿದ್ದಾನೆ. ಆದರೆ ಯೇಸು ಕ್ರಿಸ್ತನನ್ನು ಏನೆಂದು ಒಪ್ಪಿಕೊಳ್ಳಬೇಕನ್ನತಕ್ಕಂಥ ಪದ ನಾವು ಸ್ಪಷ್ಟವಾಗಿ ನೋಡೋಣ. ಓದ್ತೀರಿ ಬ್ರದರ್? ನೀನು ಯೇಸುವನ್ನು ತನ್ನ ಕರ್ತನೆಂದು ಅರಿಕೆ ಮಾಡಿ. ಇದು ಸ್ಪಷ್ಟವಾದಂಥ ಪದಗಳು. ನೀನು ಯೇಸುವನ್ನು, ಇನ್ನೊಂದು ತರ್ಜಮದಲ್ಲಿ ನೋಡ್ತೇವೆ, ಯೇಸುವನ್ನು ನಿನ್ನ ಒಡೆಯನೆಂದು ನಿನ್ನ ಬಾಯಿಂದ ಒಪ್ಪಿಕೋ ಅಂತ ಹೇಳಿದೆ. ಕರ್ತನು ಅಂದರೆ ಅದೇ ಅರ್ಥ, ಒಡೆಯನು ಅಂದರೆ ಅರ್ಥ. ಇನ್ನೊಂದು ಮಾತು ಹೇಳಿದ್ರೆ ಯಜಮಾನನು. ನೀನು ಕರ್ತನಾದ ಯೇಸುವನ್ನು ನಿನ್ನ ಒಡೆಯನು ಎಂದು ಒಪ್ಪಿಕೋ. ಆಗ ಮುಂದೆ ಓದ್ತೀರಿ, ಮತ್ತು ದೇವರು ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ್ದಾನೆಂದು ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆ ಆಗೋದು. ಲಕ್ಷ್ಯ ಕೊಟ್ಟು ಕೇಳ್ತೀರಿ ನನ್ನ ಎಲ್ಲ ಪ್ರಿಯ ಸಹೋದರಿ ಬೈಬಲ್ ಓದತಕ್ಕಂಥವ್ರು, ನಾವು ವ್ಯಾಕರಣವನ್ನು ಮತ್ತು ಬೈಬಲ್ನಲ್ಲಿರತಕ್ಕಂಥ ಶಬ್ದಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಕರ್ತನು ಅಂದರೆ ದೇವರಲ್ಲ, ಆತನು ದೇವರಾಗಿದ್ದಾನೆ. ಕರ್ತನು ಎಂಬ ಶಬ್ದದ ಅರ್ಥ ಏನಂದರೆ ಒಡೆಯನು ಅಥವಾ ಯಜಮಾನನು. ಇಂಗ್ಲಿಷ್ನಲ್ಲಿ ಲಾರ್ಡ್, ಓನರ್. ಗ್ರೀಕ್ ಭಾಷೆಯಲ್ಲಿ ಎಡೋನಾಯ್. ಏನಂತ ಅರ್ಥ? ಗ್ರೀಕ್ ಭಾಷೆಯಲ್ಲಿ ಎಡೋನಾಯ್ ಅನ್ನತಕ್ಕಂಥ ಅರ್ಥ ಬರ್ತದೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಒಡೆಯನು, ಯಜಮಾನನು, ಕರ್ತನು. ಅದಕ್ಕೆ ಒಡೆಯನು ಅನ್ನತಕ್ಕಂಥ ಪದ ಏನು ಹೇಳ್ತೀರಿ? ಒಡೆಯನು ಅನ್ನತಕ್ಕಂಥ ಪದವನ್ನು ನಾವು ನೋಡ್ತಾ ಇದ್ವಿ. ಅದಕ್ಕಾಗಿ ಯೇಸುವನ್ನು ನೀವು ಯಾವಾಗ ತಮ್ಮ ಒಡೆಯನೆಂದು ಒಪ್ಪಿಕೊಳ್ತಿರೋ, ನೀವು ದೇವರೆಂದು ಒಪ್ಪಿಕೊಳ್ಳದೇ ಇರ್ರಿ, ಆತನು ದೇವರೇ. ನಮಗೆ ಬಹಳಷ್ಟು ಜನರಿಗೆ ಏನೇನು ದೇವರಾಗಿದ್ದಾರೆ? ಹಣ ದೇವರಾಗಿಬಿಟ್ಟಿದೆ. ಇನ್ನು ಕೆಲವು ಜನರಿಗೆ ಅಧಿಕಾರ ದೇವರಾಗಿಬಿಟ್ಟಿದೆ. ಇನ್ನು ಕೆಲವು ಜನರಿಗೆ ಬಂಗಾರ ದೇವರಾಗಿಬಿಟ್ಟಿದೆ. ಇನ್ನು ಕೆಲವು ಜನರಿಗೆ ಜಮೀನು ಜಾಯದಾದುಗಳು ದೇವರಾಗಿದೆ. ಆದರೆ ದೇವರು ಯೇಸು ಕ್ರಿಸ್ತನು ದೇವರೇ. ಆದರೆ ಆ ದೇವರನ್ನು ನಿನ್ನ ಒಡೆಯನಾಗಿ ಒಪ್ಪಿಕೊಂಡಿದೆಯಾ? ನಿನ್ನ ಯಜಮಾನನಾಗಿ ಒಪ್ಪಿಕೊಂಡಿದೆಯಾ? ಯಾವಾಗ ನಿನ್ನ ಯಜಮಾನನು ನಿನ್ನ ಒಡೆಯನೆಂದು ಒಪ್ಪಿಕೊಳ್ತೀಯೋ ಆವಾಗ ನಿನಗೆ ರಕ್ಷಣೆ, ಆವಾಗ ನಿನಗೆ ಸುಭದ್ರತೆ, ಆವಾಗ ನಿನಗೆ ಶಾಂತಿ, ಆವಾಗ ನಿನಗೆ ಸಮಾಧಾನ, ಆವಾಗ ನಿನಗೆ ಸುಖ, ಆವಾಗ ನಿನಗೆ ಎಲ್ಲ ಕಷ್ಟ, ಕಣ್ಣೀರುಗಳು, ದುಃಖಗಳು, ಬಾಧೆಗಳಿಂದ ನಿನಗೆ ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ ದೊರಕುತ್ತದೆ ಎಂಬುದಾಗಿ ಹಾರೈಸುತ್ತಾ ದೇವರ ಮಕ್ಕಳೇ ನಾವು ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದವರೆಲ್ಲರಿಗೆ ಸುಖವು, ಕ್ಷೇಮವು, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ ದೊರಕಲಿ ಎಂಬುದಾಗಿ ಹಾರೈಸಿಕೊಳ್ತಾ, ನನ್ನ ಜೊತೆಯಲ್ಲಿ ನೀವು ಏಕೀಭವಿಸೋದಾದರೆ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ದೇವರಾದ ಕರ್ತನಾದ ದೇವರು ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಡವರಿಗೆ ಶುಭ ವರ್ತಮಾನವನ್ನು, ಬಡತನದಲ್ಲಿ, ಕಡುಬಡತನದಲ್ಲಿ, ಅನಾರೋಗ್ಯದಲ್ಲಿ, ಅಶಾಂತಿಯಲ್ಲಿ, ಅಸಮಾಧಾನದಲ್ಲಿ, ಅಸ್ವಸ್ಥತೆಯಲ್ಲಿ ಇದ್ದವರನ್ನು ಸ್ವಸ್ಥತೆಗೆ ಕರೆಯೋದಕ್ಕಾಗಿ, ಅವರಿಗೆ ಆರೋಗ್ಯ ಕೊಡೋದಕ್ಕಾಗಿ, ಶಾಂತಿ ಕೊಡೋದಕ್ಕಾಗಿ, ಅವರಿಗೆ ರಕ್ಷಣೆ ಕೊಡೋದಕ್ಕಾಗಿ, ಅವರಿಗೆ ಸಮಾಧಾನ ಕೊಡೋದಕ್ಕಾಗಿ, ಅವರನ್ನು ಬಡತನದಿಂದ ಬಿಡಿಸೋದಕ್ಕಾಗಿ ಯೇಸು ನಮ್ಮನ್ನು ಕರೀತಾ ಇದ್ದಾನೆ ಅಂತಕ್ಕಂಥ ಸತ್ಯವನ್ನು ನಾವು ಮರೆತು ಹೋಗಬಾರ್ದು. ಹೌದು ರಾಜ, ನಮ್ಮನ್ನು ಹೆಚ್ಚಾಗಿ ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ. ನನ್ನನ್ನು ವೀಕ್ಷಿಸ್ತಿರ್ತಕ್ಕಂಥ, ಕೂತಿರ್ತಕ್ಕಂಥ ಎಲ್ಲ ಭಕ್ತರು, ವೀಕ್ಷಿಸ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರರು, ಅವ್ರಿಗೂ ಕರ್ತನೆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಮತ ಪ್ರಚಾರ ಮಾಡಲಿಕ್ಕೆ ಬಂದಿಲ್ಲ. ಆತನು ಸ್ವಸ್ಥತೆಯನ್ನು, ಸುಖವನ್ನು, ಆರೋಗ್ಯವನ್ನು, ಸಮಾಧಾನವನ್ನು, ಬಡತನದಿಂದ ಬಿಡುಗಡೆಯನ್ನು ಆತನು ಸಾರಲು ಬಂದಿದ್ದಾನೆ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡಿದ್ದ ರಾಜ, ಇವತ್ತು ನನ್ನ ವಾಕ್ಯವನ್ನು ಕೇಳಿ ಅಬ್ರಾಮನ ಆಶೀರ್ವಾದಕ್ಕೆ ಕೇಳತಕ್ಕಂಥ ಪ್ರತಿಯೊಂದು, ನಂಬಿರತಕ್ಕಂಥ ಪ್ರತಿಯೊಂದು ನನ್ನ ಪ್ರಿಯ ಸಹೋದರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.